ಯಾರು ಹೊರಗೆ ಹೋಗಂಗಿಲ್ಲ, ಎಲ್ಲ ಒಳಗೆ, ಇಡೀ ಊರೇ ಕೋಟೆ ಒಳಗೆ. ಕಾವಲುಗಾರ ಇಲ್ಲಿ ಮನ್ಕೊಳ್ಳೋದು ಇಲ್ಲಿ ಇಲ್ಲಿ ವಾಸ ಇರುವಂತವ್ರು ಇಲ್ಲಿ ಜೆಟ್ಟಿ ಅಂದ್ರೆ ಭಾರವನ್ನು ಎತ್ತೋದು, ಎಕ್ಸರ್ಸೈಜು ಹತ್ತೋದಕ್ಕೆ ಅಲ್ಲಿ ಏನೋ ಡ್ರೈನೇಜ್ ಇದೆ ಒಂದು. ಸರ್ ದನ ಕಟ್ಟಾಕೋ ಕಟ್ಟಿಗೆಗಳು ಸರ್ ಇವು. ಕುದುರೆನಾ ಹಾಲ ಅಂದ್ರೆ ಮನೆಯವ್ರು ಕುಂದ್ರಾಕ ನಿಂದ್ರಾಕ ಮಲಗಾಕ. ಕಂಬ ಸುಳಿಯರು, ರಂಗ ಸುಳಿಯರು, ಭೋಗ ಸುಳಿಯರತ್ ಬರ್ತಿರ್ತಾರೆ. ಇಲ್ಲೇ 4 ವಾರ್ಡದೊಳಗ ನಾಡಗೌಡ್ರ ಮನಿತನದೊಳಗ ಒಂದು ಶಾಸನ ಐತ್ರಿ ಅವ್ರ ಮನಿ ಮ್ಯಾಗ. 4 ವಾರ್ಡದಕ್ಕ ಕಲಿದೇವರ ದೇವಸ್ಥಾನಕ್ಕ ಸುಮಾರು 24 ಮಂದಿ ದಾಸಿಯರನ್ನ ಸುಳೆಯರನ್ನ ಬಿಟ್ಟಿದ್ದು. ಸ್ನೇಹಿತರೆ, ಈಗ ನಾವಿರೋದು ನಾಲ್ತವಾಡ ಹತ್ರ ಇರುವಂತಹ ನಾಗಬೇನಾಳ ಅಂತನ್ನುವ ಗ್ರಾಮದಲ್ಲಿ. ಇದು ನಾರಾಯಣಪುರ ಅಣೆಕಟ್ಟು, ಬಸವಸಾಗರ ಅಣೆಕಟ್ಟಿಗೆ ಹೋಗುವಂತ ದಾರಿನಲ್ಲಿ ಬರುತ್ತೆ. ನಾಗಬೇನಾಳ ಗ್ರಾಮದ ವಿಶೇಷತೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ 7 ಸುತ್ತಿನ ಕೋಟೆ ನೋಡೋಕೆ ಅಂತ ನಾವು ಬಂದಿದ್ದೀವಿ. ನಮ್ಮ ಜೊತೆಗೆ ಸರ್, ನಮಸ್ತೆ ಸರ್. ನಮಸ್ಕಾರ. ಅವತ್ತಿನ ನಮ್ಮ ಪೂರ್ವಜರು ತಮ್ಗೆ ಹೆಂಗ ಅನುಕೂಲಕ್ಕೆ ಬೇಕು ಹಂಗೆ ಕಟ್ಸ್ಕೊಂಡಾರ ಅದನ್ನ. ತಮ್ಮ ರಕ್ಷಣೆಗೆ ಆಗಿರ್ಬೋದು ಅಥವಾ ಆಡಳಿತ ನಡ್ಸಕ್ಕಾಗಿರ್ಬೋದು. ಇದು ದೇಶಮುಖ್ ಮನೆತನದ ಪೂರ್ವ ಆಡಳಿತ ಕೇಂದ್ರ ಇದು ಮೊದಲು. ಅಂದ್ರೆ ನೀವು ನಾಲ್ತೋಟಕ್ಕೆ ಬರೋಕೆ ಮೊದಲು? ನಾಲ್ತೋಟಕ್ಕಿಂತ ಬರೋಕ್ಕಿಂತ ಮುಂಚೆ ನಮ್ಮ ಮೂಲ ಪೀಠ ಇದು, ನಮ್ಮ ಮೂಲ ಮನೆತನ ಇದು. ಅದು ಅವತ್ತಿನ ಕಾಲಕ್ಕೆ ನಮ್ಮ ಹಿರಿಯರು ಅದನ್ನ ನಿರ್ಮಾಣ ಮಾಡ್ಕೊಂಡು ಇಲ್ಲೇ ವಾಸವಾಗಿದ್ರು. ಮುಂದೆ ದಿವಸಗಳದಂಗೆಲ್ಲ ಮುಂದಿನ ನಾಲ್ತೋಡನ್ನು ಒಂದು ಪಟ್ಟಣಕ್ಕೆ, ಅವತ್ತಿನ ಕಾಲಕ್ಕೆ ಅದು ಈ ನಾಗಬೇನಾಳಕ್ಕಿಂತ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅದೊಂದು ಪಟ್ಟಣ ಆಗಿತ್ತು. ಸೊ ಅಲ್ಲಿ ಹೋಗೋದ್ರಿಂದ ಒಂದು ಅನುಕೂಲ ಜಾಸ್ತಿ ಆಗ್ತಾವ ಅಂತೇಳಿ ಅಲ್ಲಿ ಒಂದು ಮನೆ ಮಾಡ್ಕೊಂಡು ಅಲ್ಲಿದ್ರು. ಮೂಲ ನಮ್ಮದು ನಾಗಬೇನಾಳೆ. ಹೌದು, ನಮ್ದು ಮೂಲ ಸ್ಥಳನೇ ನಾಗಬೇನಾಳ. ಬನ್ನಿ ನೋಡೋಣ. 7 ಅಗಸಿಗಳು ಅಂದ್ರೆ 7 ಪ್ರವೇಶ ದ್ವಾರ ಇರುವಂತಹ ಕೋಟೆ ಬಾಗಿಲ. ಇದು ಮೊದಲನೇದಾ? ಇದು ಮೊದಲನೇದು. ಸ್ವಲ್ಪ ಕಟ್ಟಡ ಅಲ್ಲಿ ಬಿದ್ದು ಹೋಗ್ಯಾವ. ಒಂದು 70% ಕಟ್ಟಡ ಬಿದ್ದು ಹೋಗ್ಬಿಟ್ಟೈತ್ರಿ. ಇದು ಎರಡನೇದ್ರಿ. ಇದು ಎರಡನೇ ಪ್ರವೇಶ. ಅಲ್ಲ, ಈಗ ಆ ಕಡೆಯಿಂದ ಸುತ್ಕೊಂಡ್ ಬರೋ ತರ ಯಾಕೆ ಮಾಡಿದ್ದಾರೆ? ಅಲ್ಲಿಂದ ಬಂದು ಇದೇ ಅಗಿಸಿ ಹೋಗೋ ದಾರಿ. ಅದು ಒಟ್ಟು ಇದ್ರಗತ್ತೆ ಕ್ವಾಟಿ ಇತ್ತು, ಬಿದ್ದದ, ಅದು ಬಿದ್ದದ್ರಿ. ಇಲ್ಲಿ ಈ ತರ ಓಪನ್ ಇರ್ಲಿಲ್ಲ? ಇಲ್ಲ, ಓಪನ್ ಇಲ್ಲ. ಇಲ್ದಿರ್ಗತೆನ ಕೋಟಿ ಇಲ್ಲಿ ಬರಾಕ ಹೋಗಕ್ಕೆ ಅನುಕೂಲಕ್ಕೆ ಓಪನ್ ಮಾಡ್ಯಾರ. ಹಿಂಗಾರಿ, ಹಿಂಗ ಬಂದು ಹಿಂಗ ಹೋಗೋದು. ಇದು 2ನೇ ಕೋಟಿ, ಇದು 2ನೇ ಕೋಟಿ, ಇದು 1ನೇ ಕೋಟಿ, ಇದು 2ನೇ ಕೋಟಿ. ಊರು ಒಳಗೆ, ಔಟ್ ಸೈಡ್ ಇದು ಔಟ್ ಸೈಡ್. ಇನ್ನ ಊರ್ ಒಳಗೆ, ಊರಿನ ಬಂದೇ ಇಲ್ಲ, ಇಲ್ಲ ಇನ್ನು ಒಳಗಿದೆ ಅದು. ಹಾಗೆ ನೋಡಿ ಸರ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾವ ನಮೂನಿ ಕಲ್ಲು ಕಟ್ಟಾರ, ಹೆಂಗ್ ಮಾಡ್ಯಾರ ಅಲ್ಲ, ಬಂಡೆಗಳು ನೋಡಿ. ಹಾಗಾಗಿ ಒಂದು ಈಗಾದ್ರೆ ನಾವು ಮನೆ ಕಟ್ಟುವಾಗ ಒಂದು ಅಳತೆ ಕಲ್ಲುಗಳು ನೋಡಿ ಇಡ್ತೀವಿ. ಹೌದು, ಆದ್ರೆ ಇದು ಒಂದೊಂದೊಂದು ಅಳತೆ ಇದೆ ನೋಡಿ. ಹೆಂಗ್ ಇಟ್ಟಾರ ನೋಡಿ, ಇಟ್ಬಿಟ್ಟಿದ್ದಾರೆ ನೋಡಿ. ಅದಕ್ಕೆ ಸೈಜು ಇಲ್ಲಿದೆ. ಇದು 3ನೇ ಕೋಟಿ ಅಗಿಸಿ. 7 ಅಗಿಸಿ ಅದಾವ್ರಿ ಇಂತ. 7 ಇದು 4ನೇದು. ಅದು ಅಗಿಸ್ರಿ, ನೀರಿಗೆ ಹೋಗೋ ದಾರಿ. ಇದು ಅಲ್ಲೇ ಬಾಯಿ ಅದ್ರಿ, ಹಳೆ ಕಟ್ಟಡದ ಬಾಯಿ. ಅದು ಬಿದ್ದದ ಮನೆ. ಅದು ನೀರಿಗೆ ಹೋಗೋ ದಾರಿ. ಇದು ನೀರು ತಗೊಳಕ್ಕೆ ಕಂದಕ ಅಂದ್ರ ಎರಡಕ್ಕೆ ಹೋಗುದು. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಆಚೆ ಕಡೆ ಸುತ್ತು. ಇದು ಯಾರು ಹೊರಗೆ ಹೋಗಂಗಿಲ್ಲ, ಎಲ್ಲ ಒಳಗೆ, ಇಡೀ ಊರೇ ಕೋಟೆ ಒಳಗೆ. ಇದು ದೇಶಮುಖರದೇ ಇದು ಮನಿ. ಅವ್ರು ಏನ್ ಮಾಡ್ಬಿಟ್ರು, ದಿವಸಗಳದಂಗೆಲ್ಲ ಜನರನ್ನ ಕರ್ಕೊಂಡು ಅಲ್ಲೇ ವಾಡ್ಯದೊಳಗೆ ಇರಾಕತ್ರ ಅವರು. ನಂತರ ಅವ್ರಿಗೆ ಅಲ್ಲಿ ವಾಸಕ್ಕೆ ಒಂದು ಅನುಕೂಲಕ್ಕೆ ಅವರಿಗೆ ಜಾಗ ಕೊಟ್ರು ಅವರು. ಮುಂದೆ ಅದನ್ನ ಅವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ಬಿಟ್ಟು ಕೊಟ್ಬಿಟ್ರು. ನೀವೆಲ್ಲ ಇಲ್ಲೇ ಇದ್ಬಿಡ್ರಪ್ಪ, ಇಲ್ಲೇ ಓನರ್ಶಿಪ್ಪೇ ಅವ್ರಿಗೆ ಮಾಡಿಬಿಟ್ರು. ಹೌದಾ? ಫ್ರೀ ಫ್ರೀ ಫ್ರೀ. ಬರೀ ಜಾಗನೂ ಅಲ್ರಿ, ಜಮೀನು, ಎಷ್ಟೋ ಜಮೀನು ಕೊಟ್ಬಿಟ್ರು. ನೀವು ಹೇಳ್ತಿರೋ ಟೆನೆನ್ಸಿ ಪೀರಿಯಡ್ ಅಲ್ಲ? ಟೆನೆನ್ಸಿ ಪೀರಿಯಡ್ ನೋಡಿ. ಯಾವ ಡೋರ್ ಇತ್ತು, ಇದು ಬಂದ್ ಮಾಡಿಬಿಡುದ್ರಿ. ಇದನ್ನ ಬಂದ್ ಮಾಡಿದ್ರೆ ಯಾರು ಕ್ಲೋಸ್ ಹೋಗಂಗಿಲ್ಲ. ಇದು 5ನೇ ಇದು ರೀ. ಸ್ಟ್ರಕ್ಚರ್ ನೋಡ್ರಿ, ಪರ್ಮಿಷನ್ ಮಾಡ್ಯಾರ. ಇದು ಅದು ಹೊರಗಿನ ಕೋಟಿ, ಇದು ಒಳಗಿನ ಕೋಟಿ. ಊರು ಸುತ್ತ ಇದ್ರ ಮೇಲೆ ಹಾಸಿ ಹಿಂಗ ಬರೋದು. ಇದು ಅಡ್ಡಾಡೋದು ರೌಂಡ್ ಬರುತ್ತೆ. ರೌಂಡು ಅಂದ್ರೆ ಕಾವಲ್ ಕಾಯಕ್ಕೆ ಎಲ್ಲದಕ್ಕೂ ಎಲ್ಲ. ಇದೆಲ್ಲ ಏನ್ ಜಾಗ? ಇವೆಲ್ಲ 2 ಬಾಗಿಲಿದೆ, ಒಂದೇ ಬಾಗಿಲು ಇಡಬಹುದಿತ್ತಲ್ಲ ಸರ್? ಇವೆಲ್ಲ ಇವೆಲ್ಲ ಕೆಲವೊಂದು ತಮ್ಮ ಇದನ್ನ ದೇಶಗತಿ ಎನ್ನುವಂಥವು. ಇಲ್ಲಿ ಬಾಗಿಲಿ ಮುಚ್ಚಿಂದ ಯಾರು ಬರಂಗಿಲ್ಲ. ಇಲ್ಲೆಲ್ಲ ಕಾವಲು ಕಾಯೋರು, ಕಾಯಕ್ಕೆ ಇಟ್ಟಿವಂತೀವಲ್ಲ ಹಂಗ. ಇಲ್ಲಿ ಅವ್ರ ಸ್ಥಳೀಕ ಅವ್ರು ಇದಕ್ಕೆ ಒಳಗೆ ದಾಟಿರಬಾರದು. ಕಾವಲುಗಾರ ಇಲ್ಲಿ ಮನ್ಕೊಳ್ಳೋದು ಇಲ್ಲೇ ಅಂದ್ರೆ ಈ ಬಾಗಿಲಿ ಬಂದ್ ಮಾಡಿ ಅಂದ್ರೆ ಬಾಗಿಲು ಬಂದ್ ಮಾಡಿ ಇಲ್ಲಿ ಕಾಯೋದು, ಇಲ್ಲೇ ಕಾಯೋದು ಆ ಜಾಗಗಳಿಗೆ. ಅವ್ರ ಬಳಿ ಎಲ್ಲ ಹವಾಯಿಗಳು ತಯಾರು. ಬಂದೂಕಿಂದಕ್ಕೆಲ್ಲ ಅವತ್ತಿನ ಹಳೆ. ಇದು ಹೈಟ್ ಇನ್ನೂ ಇತ್ತ ಅಥವಾ ಇರೋದೇ ಇಷ್ಟ ರೀ? ಅದು ಬಿದ್ದದ್ರಿ ಮ್ಯಾಲೆ, ಇನ್ನೊಂದು ಸ್ವಲ್ಪ ಇತ್ತು. ಎಲ್ಲ 3 ಬಿದ್ದಾವ.
ಇವು ಬಿದ್ದೋಗಿದೆಯಾ? ಇಲ್ಲಿ ಓಪನ್ ಟು ಸ್ಕೈ ರೀ ಅದು. ಹಾಂ ಹಾಂ, ಓಪನ್ ಏನದು? ರೂಫ್ ಇರಲಿಲ್ಲ? ಇಲ್ಲ ಅಲ್ಲಿಗೆ ಎಂಡು. ಸೊ ಇಲ್ಲಿ ಕಂಟಿನ್ಯೂ ಇತ್ತು ಕಾಣುತ್ತದೆ ಹಿಂಗೆ. ಓಕೆ, ಕಂಟಿನ್ಯೂ ಬಿದ್ದೈತ್ರಿ ಇದು. ಇದು ಕಂಟಿನ್ಯೂ ಇದೆಲ್ಲ ತಿರುಗಾಡೋಕ್ಕೇನೋ ಒಂದು. ಇದು ಲಾಸ್ಟ್ ಹೈಟ್ ಅದು ಮೇಲೆ ಹೈಟ್ ಇಲ್ಲ ಇಷ್ಟೇ ಕಾಣುತ್ತೆ ಹೈಟ್. ಇದು ಹೈಟ್ ಲಾಸ್ಟ್. ಇದು ಟೋಟಲ್ ಒಂದೇ ಬಿಲ್ಡಿಂಗ್ ರೀ ಪರಮೇಶ. ಇಟ್ಸ್ ಒನ್ ಬಿಲ್ಡಿಂಗ್. ಅದ್ರೊಳಗೆಲ್ಲ ಜಾಗ ಆಗ್ಬಿಟ್ಟಾವ ಈಗ. ಆ ಜಾಗದಾಗ ಒಬ್ಬೊಬ್ರು ಇವರು ಹಂಚಿ ಕೊಟ್ಬಿಟ್ಟಾರ. ನೀವು ಇದು ಹಂಚ್ಕೊಟ್ಬಿಟ್ಟು? ಇದು ಪ್ರೈವೇಟ್ ಪ್ರಾಪರ್ಟಿ ಇಲ್ಲ. ಏನು ಇದು ಕಟ್ಟಡ ಇವೆಲ್ಲ ನಮ್ಮ ಹೆಸರಲ್ಲಿ ಏನದಾವ, ಖುಲ್ಲಾ ಪ್ಲೇಸಸ್ ಏನದಾವ ಅಲ್ಲೆಲ್ಲ ಮನೆ ಕಟ್ಕೊಂಡು ಇರ್ರಪ್ಪ ಅಂತ ಹೇಳ್ಬಿಟ್ಟಾರೆ. ಅವ್ರ ದಾಖಲೆ ಪತ್ರ ಮಾಡಿಕೊಟ್ಟಾರೆ. ಅದು ಓನರ್ಶಿಪ್ ಬೈ ಚಾನ್ಸ್ ಮನೆ ಕಟ್ಟಿದ್ರೆ ಅವ್ರದ್ದು ಈಗ ಅವರೇ ಓನರ್ ಅವರೇ. ಅಂದ್ರೆ ಇದೆಲ್ಲ ಸ್ಟ್ರಕ್ಚರ್ ಇತ್ತು ಇದು. ಸೊ ಈಗ ನೋಡ್ರಿ ಅಣ್ಣ, ಈಗ 300 ವರ್ಷದ ಹಿಂದೆ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ಇದು ಅವತ್ತಿನ ಕಾಲಕ್ಕೆ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಮಾಡ್ಯಾರ ಅಂದ್ರೆ ಇಲ್ಲಿ ಬದುಕು ಹೆಂಗೆ ಮಾಡ್ಕೊಂಡಿರಬಾರ್ದು ಅವ್ರು ಅಲ್ವಾ? ಬದುಕು ಹೆಂಗೆ ಕಟ್ಕೊಂಡಿರಬಾರ್ದು ಅವ್ರು. ಇಷ್ಟೆಲ್ಲ ಬೇಕು ಅಂತ ಅವ್ರು ಆಸೆ ಪಟ್ಟಾರಂದ್ರೆ ಮತ್ತೆ ಹಿಂದೆ ಅವ್ರಿಗೆ ಹಂಗೆ ಇರಲೇಬೇಕಲ್ರಿ. ಆಡಳಿತಕ್ಕೆ ಅದು ಅವಶ್ಯಕತೆ ಇದ್ದಿದ್ದಕ್ಕೆ ಇದನ್ನು ಮಾಡ್ಯಾರ. ಸುಮ್ಮನೆ ಮಾಡಲ್ಲಲ್ರಿ. ಇವತ್ತು ನಮ್ಮ ಜನ್ರೇಷನ್ ಒಳಗೆ ನಾವು ಸುಮ್ಮನೆ ಏನು ಮಾಡಕ್ ಹೋಗಲ್ಲ. ಅದು ಅವಶ್ಯಕತೆ ಇದ್ರೆ ನಾವು ಮಾಡ್ಕೊಂಡ್ರಿ. ಹೌದು, ನಮ್ಗೆ ಏನು ಅವಶ್ಯಕತೆ ಮಾಡ್ಕೋತೀವಿ. ಅವತ್ತಿಗೆ 300-400 ವರ್ಷದಿಂದ ಅವ್ರಿಗೆ ಇಂಥವೆಲ್ಲ ಕಟ್ಟಡ ಬೇಕು, ಇಂಥವೆಲ್ಲ ಸ್ಟ್ರಕ್ಚರ್ಸ್ ಬೇಕು, ಇಷ್ಟು ದೊಡ್ಡದಿರಬೇಕು, ಶತ್ರುಗಳು ಒಳಗೆ ಬರಬಾರ್ದು. ಸೊ ಅದಕ್ಕೆ ಅದು ಒಂದು ಎಂಟ್ರೆನ್ಸ್ ಅದನ್ನ ಅಲ್ಲಿ ಬಂದ್ ಮಾಡೋದು. ಸೆಕೆಂಡ್ ಇದು ಥರ್ಡ್ ಪಾಯಿಂಟ್ನೊಳಗೆ ಮಾಲಕರು ಇರೋದು. ಒಮ್ಮೆ ಶತ್ರುಗಳ ಕೈಯಾಗ ಸಿಗುವಂಗಿಲ್ಲ. ಸೊ ಏನೇ ಆದ್ರೂ 3 ಲೆವೆಲ್ ಇದೆ. 3 ಲೆವೆಲ್ ದಾಟಿ ಬಂದ್ರೆ ಮಾತ್ರ ಸಿಗೋದು. ಮಾಲಕರು ಭೇಟಿ ಆಗೋದು. ಹಂಗೆ ಮಾಡ್ಕೊಂಡ ಲೆವೆಲ್ ನಂಬರ್ 3 ನಲ್ಲೇ ಮಾಲಕರು ಸಿಗೋದು. ಎಸ್, ಅಲ್ಲ 3ಕ್ಕೆ ಬರೋಷ್ಟಲ್ಲೇ ಮುಗ್ದೋಗಿರ್ತಾರೆ ಅವ್ರು. ಅಲ್ಲ ಮತ್ತದು ಅಲ್ಲಿಂದ ದಾಟ್ಬೇಕ್ರೆ ಈಗ ಅಲ್ಲಿ ಬಂದ್ ಮಾಡಿದ್ರಪ್ಪ ಅಂದ್ರೆ ಎಂಟ್ರೆನ್ಸ್ ಇಲ್ಲ ಅವಾಗ. ಸೊ ವಾಲ್ಗಿಲೆಲ್ಲ ಇದ್ದೂರಿ ಅವು ಕಟ್ಟಾಗ್ಯಾವ ಈಗ. ಸೊ ಅವಾಗ ಮನುಷ್ಯ ನಡ್ಕೊಂತಾನೆ ಬರ್ಬೇಕು, ಇಲ್ಲ ಕುದುರೆ ಮ್ಯಾಗ ಬರ್ಬೇಕು. ಅದನ್ನ ಬಂದೇ ಅಟ್ಯಾಕ್ ಮಾಡ್ಬೇಕು. ಈಗಿನ ಗತೆ ಕಾಪ್ಟರ್ಸು ಇಂಥವು ಏನೂ ಇರಲಿಲ್ಲ. ಮ್ಯಾನ್ಯಲ್ ಪವರ್ನಾಗ ಬಂದು ಅಟ್ಯಾಕ್ ಮಾಡ್ಬೇಕು. ಅದನ್ನ ಬಿಟ್ರೆ ಮದ್ದು ಗುಂಡು ತಂದು ಹಾಕಬೇಕು. ಮದ್ದು ಗುಂಡು ಹಾಕಕ್ಕೆ ಸುಮ್ಮನೆ ಬರಲ್ಲಲ್ಲ. ಇದು ಒಳಗಡೆ ಬಂದ್ರೆ ಮಾತ್ರ ಬರ್ತದು. ಮದ್ದು ಗುಂಡು ತೊಂಬಂದು ನಾವು ದಾಳಿ ಮಾಡ್ತೀವಿ ಅಂತಂದ್ರೆ ವಿರೋಧವಾಗಿ. ಸೊ ಮತ್ತು ಇವು ಮಾಲಕ ಅಲ್ಲಿರ್ತಾನೆ, ಅಲ್ಲಿಗೆ ಹೋಗಿ ಮುಟ್ಟಬೇಕಂದ್ರೆ ಅವು ಕೆಲವೊಂದು ಪ್ರೊಟೆಕ್ಷನ್ ದಾಟಿನೇ ಹೋಗ್ಬೇಕಾಗ್ತದೆ. ಅದಕ್ಕೆ ಇವನ್ನೆಲ್ಲ ಮಾಡ್ಕೊಂಡಾರನ್ನಂತ ನನಗೆ ಅನ್ಸಾತೈತಿ. ಇಲ್ಲ, ನೀವು ಹೇಳೋದು ಕೂಡ ನಿಜ. ಅಂದರೆ ಇದು ಹಲವು ಸುತ್ತುಗಳ ಈ ಕೋಟೆ ಯಾಕೆ ಅಂತಂದರೆ, ಒಂದು ಸುತ್ತನ್ನ ದಾಟಿ ಶತ್ರು ಒಳಗಡೆ ಬಂದ್ರು ಇನ್ನೊಂದು ಸುತ್ತಲ್ಲಾದ್ರೂ ಅವ್ರನ್ನ ತಡಿಬಹುದು. ಹೌದು, ಇಲ್ಲಿ ಇವೆಲ್ಲ ವಾಚಿಂಗ್ ಕಾರಿಡಾರ್ ಅನ್ಸುತ್ತೆ ನಮಗೆ. ಹೌದು, ಇಲ್ಲಿ ಆಮೇಲೆ ಅದಕ್ಕೆ ನೋಡಿ ವಾಲ್ ಇಷ್ಟಿದಪ್ಪ ಇನ್ನು ಸಣ್ಣದು ಮಾಡಬಹುದು. ಯಾಕೆ ಇಲ್ಲಿ ಆಲ್ಮೋಸ್ಟ್ ಒಬ್ಬ ಮನುಷ್ಯ ಓಡಾಡೋಷ್ಟಿದೆ. ಸರಿ, ವಾಕಿಂಗ್ ಟ್ರ್ಯಾಕ್ ತರ ಇದು ಟೋಟಲ್ ಇಡೀ ಕೋಟೆ ಸುತ್ತನ ಐತ್ರಿ ಇದು ವಾಕಿಂಗ್. ಈಗ ಒಂದಷ್ಟು ಬಿದ್ದಿದೆ. ಬಹಳ ಬಿದ್ದೈತ್ರಿ. ಈಗ ಒಂದು ಉಳಿದಿರೋದೇ ಒಂದು 20%, 80% ಎಲ್ಲ ಬಿದ್ದು ಹೋಗ್ಬಿಟ್ಟೈತಿ. ಅದನ್ನ ನಾವು ಊಹಿಸ್ಕೊಳ್ತಿರೋದು ಇದಿಷ್ಟು ಈಗ ಸುಸ್ಥಿತಿಲಿ ಇದ್ದಿದ್ರೆ ಹೇಗಿರೋದು ಅಂತ. ಅದನ್ನ ಇದು ಅಂತ. ಓಕೆ, ಇದು ನೋಡಿ ಪೂರ್ತಿ ಒಬ್ಬ ಮನುಷ್ಯ ವಾಕ್ ಮಾಡೋ ಕಂಪ್ಲೀಟ್ ಟ್ರ್ಯಾಕ್ ತರ ಇದೆ. ಅಂದ್ರೆ ಇಲ್ಲಿ ಸೈನಿಕರು ನಿಂತು ಆ ಒಂದು ವಾಚ್ ಮಾಡೋಕ್ಕೆ, ಕಾಯೋದಕ್ಕೆ, ಓಡಾಡೋದಕ್ಕೆ ಮಾಡ್ಕೊಂಡಿರೋ ಟ್ರ್ಯಾಕ್. ಅದಕ್ಕೋಸ್ಕರ ಈ ಗೋಡೆ ಇಷ್ಟು ದಪ್ಪ ಇರೋದು. ನಾವೇ ಬಂದಿಲ್ಲ, ನಾವೇ ನೋಡಿಲ್ರಿ. ಹೌದಾ? ಅಂತೂ ಇಂತೂ ನಮ್ಮ ನೆಪದಲ್ಲಾದ್ರೂ ಬಂದ್ಬಿಟ್ರಿ ಇವತ್ತು. ಇದು ಒಳಗಡೆ ಬಂದಮೇಲೆ ವಾಸ ಇರುವಂಥವ್ರು ಇಲ್ಲಿ ಜಟ್ಟಿ ಅಂದರೆ ಭಾರವನ್ನು ಎತ್ತೋದು, ಎಕ್ಸಸೈಸು, ಆ ಥರ ಮಾಡೋ ಒಂದು ಪ್ಲೇಸ್ ಜಾಗ ಆಗಿತ್ತು. ಗರಡಿ ಮನೆ, ಇದು ಗರಡಿ ಮನೆ ಥರ ಒಂದು ಸಾಮು ಮಾಡುವಕ್ಕೆ ಜಾಗ ಇದು. ಈ ಭಾರಗಳನ್ನೆಲ್ಲ ಒಂದು ಇದೇ ಥರ ಬೇರೆ ಬೇರೆ ಥರ ಇದ್ದು ಅವನೇ ಒಂದು ಟೈಮಲ್ಲಿ ಎತ್ತೋದು ಅವರೇ. ಬಹುಶಃ ಅವು ಆ ಥರದವು. ಜಟ್ಟಿ ಮನೆ ಆಗಿತ್ತು. ಓಕೆ. ಸರ್, ಮೇಲೆ ಅದೇನೋ ಸಣ್ಣ ಸಣ್ಣ ಪೈಪ್ ತರ ಇದಿಲ್ಲ ಸರ್? ಮೇಲೆ ಪೈಪ್ಗಳು ಏನಕ್ಕೆ? ಏನು ಆಗಿನ ಕಾಲದಾಗ ಮಾಸ್ಟರ್ ಕೇಳಿದ್ರೆ ಇಲ್ಲ, ಅವತ್ತಿನ ಅವು ಏನದಲ್ಲ, ಈಗೇನು ಪ್ಯಾಶನ್ ಮಾಡ್ತೀವಲ್ಲ ನಾವು ಮನೆಗಳಿಗೆ, ಹಂಗೆ ಪ್ಯಾಶನ್ ಅದು. ಡಿಸೈನ್ ಅಥವಾ ಗಾಳಿ ಗಿಳಿಗೆ ಏನಾದ್ರು ಬಿಟ್ಕೊಂಡಿದಾರ? ಇದೇ ಸ್ಟ್ರಕ್ಚರ್ ಕಂಟಿನ್ಯೂ ಇತ್ತು. ಸೊ ಅದಕ್ಕೆ ಮ್ಯಾಗ ರೂಪ್ ಇತ್ತು. ಅದೇನೋ ಒಂದು ಟೈಪ್ RCC ಮಾಡ್ಕೊಂಡಿರ್ಬೇಕು. ಸೊ ಇದು ಬ್ಲಾಕ್ ಇದು. ಓಕೆ. ಟೋಟಲ್ ಇದು ಡೋರ್, ಮೇನ್ ಡೋರು ಇದು ಕ್ಲೋಸ್ ಮಾಡ್ಬಿಟ್ರೆ ಊರೊಳಗೆ ಪ್ಯಾಕ್ ಮುಗೀತು. ಯಾರು ಹೊರಗಡೆ ಕಾಣಂಗಿಲ್ಲ, ಒಳಗಡೆ ಕಾಣಂಗಿಲ್ಲ. ಇವೆಲ್ಲ ಬಿಲ್ಡಿಂಗ್ ಅವಾಗ ಯಾವೂ ಇರಲಿಲ್ಲ. ಇವೆಲ್ಲ ಇಲ್ಲ, ಇಲ್ಲಿ ಏನೂ ಇಲ್ರಿ. ಇಲ್ಲಿ ಬರೇ ಓನ್ಲಿ ಇರೋರೇ ಮಾತ್ರ ದೇಶಮುಖರು. ಮತ್ತೆ ಅವರೊಬ್ಬರೇ? ಹೌದು. ಮತ್ತೆ ಅವ್ರು ತಮಗೆ ಯಾರಿಗೆ ಬೇಕು ಅವ್ರನ್ನ ಸೈನಿಕರು, ಅವ್ರ ಕೆಲಸಗಾರನ ಅವ್ರನ್ನ ಅಲ್ಲಿ ಆಸ್ಪಾಸ್. ಓಕೆ. ಆ ದೇಶಮುಖರ ದೊಡ್ಡ ಅರಮನೆಗೆ ಯಾರು ಕೆಲಸದವ್ರು ಯಾರು ಇರಬೇಕು ಅವ್ರವ್ರು ವಾಸ ಇರೋದಷ್ಟೇ. ಅವಶ್ಯಕತೆ ಇದ್ದವ್ರು ಅಲ್ಲಿ ಏನು ಕೆಲಸ ಐತೆ ಅವ್ರು. ಸೊ ಹಾಗಾದ್ರೆ ಊರ್ ಜನ ಇರಲಿಲ್ಲ ಇಲ್ಲಿ? ಇಲ್ಲ. 3 ಜನ ಇದ್ದವ್ರನ್ನೇ ಇವಾಗ ಡೆವಲಪ್ಮೆಂಟ್ ಹಾಕೊಂತ ಬಂದು 1ಕ್ಕೆ ಮನೆ 2 ಆಗಿ 4 ಆಗಿ ಅಣ್ಣ ತಮ್ಮರಾಗಿ ಹೊಸರಿಗೂ ಮತ್ತೆ ಇನ್ನೆಲ್ಲಿ ಹೊರಗೆ ಹೋಗ್ತಿರಪ್ಪ, ಇಲ್ಲೇ ಎದ್ಬಿಡ್ರಿ, ನೀವು ಎಲ್ಲೆಲ್ಲಿ ಇದ್ರಿ ಅಲ್ಲೇ ಕಟ್ಕೊಂಡು ಅಲ್ಲೇ ಎದ್ಬಿಡ್ರಿ ಅಂತ ಹೇಳ್ಬಿಟ್ರಿ.
ಓಕೆ, ಬನ್ನಿ ಸರ್ ಮುಂದೆ ನೋಡೋಣ. ಅಲ್ಲಿ ಸುತ್ತಲಕ್ಕ ಗಾಡಿ ಅವ್ರದ್ದು ಒಂದು ಸೆಂಟ್ರಿಗೆ ಅವ್ರದ್ದು ಒಂದು ಮನೆ, ತಮಗೆ ಬೇಕಾಗಿರೋ ಕಾವಲುಗಾರರು ಜವಾನರು ಅವ್ರಿಗೆ ಕೆಲಸದವರು ಅವ್ರಿಗೆ ಅಷ್ಟು ಮನೆ ಅದು ಕೊಟ್ಟು ಜಾಗ ಕೊಟ್ಟು ಅವ್ರಿಗೆಲ್ಲ ಇರಾಕ್ ಹೇಳಿದ್ರು. ಅವ್ರು ಇದ್ರು. ಮುಂದೆ ಕಾಲಾಂತರದಿಂದ ಅದು ಅವ್ರು ನಾಲತೋಡಕ್ಕೆ ಶಿಫ್ಟ್ ಆಗಿಬಿಟ್ರು. ನಾಲತೋಡಕ್ಕೆ ಶಿಫ್ಟ್ ಆಗ ಮತ್ತು ಇಲ್ಲಿ ಇರೋರಿಗೆ ಪರ್ಮನೆಂಟ್ ಆಗಿ ವಾಸಿಸಕ್ಕೆ ಬಿಟ್ಬಿಟ್ರು. ದನಿಯರು ಬಿಟ್ಕೊಟ್ರು. ದೇಶಮುಖರ ಜಾಗ ಇದು, ದೇಶಮುಖರ ಹಳೆಯ ಅರಮನೆ ಇದ್ದ ಜಾಗ ಇದೆ ಸರ್. ಒಡೆ ಇದು ಮೇನ್ ಎಂಟ್ರೆನ್ಸ್ ರೀ. ಹೌದಾ? ಬಿದ್ದದ್ರಿ, ಇದ್ದಿದ್ದೆಲ್ಲ ಇದು ಆಗಿದೆ. ಈಗ ಸುಮ್ಮ ಮನೆ ಮಾಡಿದ್ವು ಅವೆಲ್ಲ ಬಾಗಿಲಾಗಿಲ್ಲ. ಮೊದಲೇನು ಇಷ್ಟು ಪಿಂಡ ಇದು. ಓ, ಇದು ಹಳೆದಲ್ವಾ ಬಾಗಿಲು? ಇಲ್ಲ, ಇದು ಹೊಸದು. ಇದು ಹೌದ್ರಾ? ಇದು ಹೊಸದು. ಯಾವುದು ಚಪ್ಪಲಿ ಹಾಕೊಂಬರುವ ಸರ್? ಓಹೋ, ಕಟ್ಟೆಗಳು. ಇದು ದೇಶಮುಖರು ಕೂಡು ಜಾಗ. ನಮ್ಮಂತವ್ರು ಬಂದಾಗ ಕುಡಿದು ಈಗೆಲ್ಲ ಕೆಟ್ಟವು. ಇದು ಓಪನ್ ಹಂಗ ಪ್ಲೇಸ್. ಓ, ಇದ್ರ ಮೇಲೆ ಪೂರ್ತಿ ರೂಫ್ ಇತ್ತು? ಇಲ್ಲ 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 ಇಲ್ಲ, ಇದು ಇರಲಿಲ್ಲ. ಇದು ಓಪನ್ ಕಟ್ಟೆ ಇದೆಯಲ್ಲ, ಅಲ್ಲಿಂದ ನಾವೆಲ್ಲ ಫುಲ್ ಮೇಲೆ ಹತ್ತಿ ಎಲ್ಲ ನೋಡಿದೀವಿ. ಇವಾಗ ನೀವು ಇದು ಚೆನ್ನಾಗಿದ್ದಾಗ ನೋಡಿದಿರಿ? ಎಲ್ಲ ಫುಲ್ ಚೆನ್ನಾಗಿರೋ ಮೇಲೆಲ್ಲ ಹತ್ಬಿಟ್ಟು ನಿಂಗಪ್ಪ ಅಂತ ಇದ್ರು, ಅವ್ರು ತೀರ್ಕೊಂಡ್ರು. ಅವರು ನಾವು ಇಲ್ಲಿ ಕೂತ್ಕೊಂಡು ಓದಿದ್ದೀವಿ. ಮಧ್ಯಾಹ್ನ ಟೈಮಲ್ಲಿ ಬಂದು ಸ್ಟಡಿ ಮಾಡ್ತಾ ಇದ್ವಿ. ಇವರು ಇದೇ ಊರಿನವರು, ನಾಗಬೇನಳದವ್ರೆ. ಹಾಗಾಗಿ ಸ್ಪಷ್ಟವಾಗಿ ಇಲ್ಲೆಲ್ಲ ರೋಪ್ ಇತ್ತು. ದನಿಯರ್ ಬಂದಾಗ ಇಲ್ಲಿ ಒಂದು ಕಂಬಳಿ ಹಾಸ್ತಾ ಇದ್ರು. ಜನ ಎಲ್ಲ ಅಲ್ಲಿ ಬಂದು ಏನೋ ಪಂಚಾಯತಿ ಮಾಡಿ ಹೋಗೋರು. ದನಿಯರ್ ಇಲ್ಲಿ ಬಂದು ಮೇಲ್ಗಡೆ. ಬರ್ರಿ ಸರ್, ಬರ್ರಿ. ಈ ಜಾಗ ಫುಲ್ ರೋಪ್ ಇತ್ತು. ರೂಫ್ ರೂಫ್ ಇತ್ತು. ಇಲ್ಲಿ ಹತ್ತೋದಕ್ಕೆ ಅಲ್ಲಿ ಏನೋ ಡ್ರೈನೇಜ್ ಇದೆ ಒಂದು. ಇಲ್ಲಿ ಬಚ್ಚಲ ಮನೆ ಇತ್ತು ಒಳಗಡೆ, ಅಡಿಗೆ ಮನೆ. ನೋಡಿ, ಇಲ್ಲಿಂದ ಹತ್ತಿ ಹೋಗಕ್ಕೆ ಮೇಲಿತ್ತು. ಇಲ್ಲೆಲ್ಲ ನಾವು ರೂಪ್ ಮೇಲೆ ಓಡಾಡಿದೀವಿ. ನೋಡಿ, ಅಲ್ಲಿ ಕಿಂಡಿ ನೋಡೋದಕ್ಕೆ ಯಾರು ಬಂದ್ರು ಅಂತ. ರಾಣಿಯರು ಈಗ ಇರ್ತಾರಲ್ವಾ, ಮನೆ ಹೆಣ್ಮಕ್ಳು ಹೊರಗಡೆ ಏನ್ ನಡೆಯುತ್ತೆ ಅನ್ನೋದು ನೋಡೋದಕ್ಕೆ. ಬಾಣ ಅದೇ ಮೇಲೆ ಎಲ್ಲ ದೇಶಮುಖರು. ಇದ್ರ ಮೇಲೆ ಇನ್ನೊಂದು ರೋಪ್ ಇತ್ತು. ಇಲ್ಲಿ ಎಲ್ಲ ಮೇಲೆ ಹೋಗಿ ಬರ್ಬೋದಾಗಿತ್ತು. ತುಂಬಾ ಚೆನ್ನಾಗಿತ್ತು ಅವಾಗ. ನಾನು 30 ವರ್ಷದಿಂದ ನೋಡಿದ್ದದು. ಓಕೆ ಅಲ್ವಾ? ಹೌದಂತೀನಿ. ನಿಂಗಪ್ಪ ಅಂತ ಇದ್ರು ಅವರು. ನಾವು ಇಲ್ಲಿ ಯಾವಾಗ್ಲೂ ಮಧ್ಯಾಹ್ನ ಟೈಮಲ್ಲಿ ಎಕ್ಸಾಮ್ ಟೈಮಲ್ಲಿ ಬಂದ್ಬಿಟ್ಟು ಸೈಲೆಂಟ್ ಆಗಿರ್ತಾರ ಅಂತ ಕುತ್ಕೊಂಡು ಓದ್ತಾ. ಆವಾಗಲೇ ಖಾಲಿ ಇತ್ತು. ಖಾಲಿ ಇತ್ತು. ಹಸುಕರು ಬಸಲೇಪ್ ದೇಶಮುಖರು ಅಂತ ಇಲ್ಲಿ ಬಿಟ್ಟು ಹೋಗಿಂದ ಇಲ್ಲಿ ಒಳ್ಳೆ ಬಂದಿಲ್ಲ. ಬರ್ತಾರ. ಅಲ್ಲೇ ಲಕ್ಷ್ಮೀ ಹೋದಳ ಮನೆಗೆ ಕಾಯಿ ಹೊಡ್ಕೋತಾರ. ತಮ್ಮ ಮನೆ ದೇವರು ಮಾಡ್ಕೊಂಡು ಬರೋರು 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲ ಬಂದ್ಬಿಟ್ಟು ಇಲ್ಲಿ ಊರಿಂದ ಜನರನ್ನೆಲ್ಲ ವಿಚಾರಿಸ್ಕೊಂಡು ಸಾಧಕ ಬಾಧಕಗಳು ಮಾತಾಡಿಬಿಟ್ಟು ಹೋಗೋರು. ಸರ್, ದನ ಕಟ್ಟಕ್ಕೆ ಕಟ್ಟಿಗೆಗಳು ಸರ್ ಇವು? ಕುದುರೆನಾ? ಕುದುರೆ ಕಟ್ಟು. ಹೌದಾ? ಇದು ನೋಡಿ, ಇಲ್ಲಿ ಲಾಕು. ಅವಕ್ಕೊಂದು 4 ಕುದುರೆ ಕಟ್ಕೊಂಡು ಆ ವಾಹನದಾಗ ತಗೊಂಡು ಹೋಗ್ಬೇಕು. ತಿರ್ಗಾಡಕ ಅದೊಂದು ಮಾಡಿದ್ರು. ಅದನ್ನ ಅವಾಗ ಕಾರು ಏನು ವ್ಯವಸ್ಥೆ ಇರ್ಲಿಲ್ಲಲ್ರಿ. ಕುದುರೆನೇ ನಮಗ ಓಡಾಟಕ್ಕೆ. ಒಂದ್ ಊರಿಂದ ಒಂದ್ ಊರಿಗೆ ಹೋಗಕ, ನೆಲ ತೋಡಕ್ ಹೋಗಕ, ಕಾರ್ ಕೂರಕ್ ಹೋಗಕ, ಹಿಂಗ ಕೆಲವೊಂದು ದೇಶಮುಖರ ಹಳ್ಳಿಗಳಿಗೆ ಹೋಗೋದು ತಮ್ಮ ಕೆಲಸದ ಮೇಲೆ ಅಂತ. ನಮ್ ಜಮೀನು ನಿಮ್ಗ ಮಾಡಕ್ ಕೊಟ್ಟಿರ್ತೀವಿ ರೈತರಿಗೆ. ಅವ್ರ ಹತ್ರ ಹೋಗಿ ದುಡ್ಡು ತರೋದು. ಅದಕ್ಕೆ ತರ ಗುಮಾಸ್ತರು ಅವರು ಅದಕ್ಕೆ ನೇಮಕ ಮಾಡಿದಂತ ಕೆಲವೊಂದು ವ್ಯಕ್ತಿಗಳು ಹೋಗ್ತಾರೆ. ಅವಾಗ ಕೆಲಸ ಮಾಡ್ಕೊಂಡ್ ಬರ್ತಿದ್ರು. ಇನ್ನೇನ್ ನಾವು ಪರ್ಟಿಕ್ಯುಲರ್ ಆಗಿ ಹೋಗಿ ನೋಡಬೇಕು, ಏನಾದ್ರು ವೀಕ್ಷಣೆ ಮಾಡಬೇಕು ಅಂತಂದ್ರೆ ನಾವು ಕುದುರೆ ಮುಖಾಂತರ ಒಂದು ವಾಹನಗಳು ಇರ್ತಿದ್ವು. ಆ ವಾಹನ ತಗೊಂಡು ಗಾಡಿ ಟೈಪ್ ಸಾರೋಟ ಅಂತಾರ ಅವಕ್ಕೆ, ಅವ್ನು ತಗೊಂಡು ಹೋಗಿ ಅಡ್ಡಾಡಿ ನೋಡ್ಕೊಂಡು ಮತ್ತೆ ಮತ್ತೆ ಇಲ್ಲಿಗೆ ಬರ್ಬೇಕು. ಅವತ್ತಿಗೆ ಬೆಳ್ಳಿ ರೂಪಾಯಿಗಳು, 10 ರೂಪಾಯಿ, 10 ರೂಪಾಯಿ, ಅದು 12 ರೂಪಾಯಿ, 15 ರೂಪಾಯಿ ಒಂದೊಂದು ಹೊಲಗಳಿಗೆ ಲಾವಣಿ. ಅದು ಅಂದ್ರೆ 9 ಕೂರಿಗೆ 10 ಕೂರಿಗೆ ಅಂದ್ರೆ 40 ಎಕರೆ ಹೊಲಕ್ಕ ಅಷ್ಟು. ಹೌದು, ಇಷ್ಟೇ. ಹಿಂದೆಡೆ ಬರ್ತಾ 15, 20 ಮತ್ತೆ ಇವು ಲೋಟ್ ಬಂದಿಂದ ಹೆಚ್ಚಿಗೆ ಆಯ್ತು. ಅದು ಮೊದಲಿನ ಬೆಳ್ಳಿ ರೂಪಾಯಿ, ಬೆಳ್ಳಿ ನಾಣ್ಯಗಳು. ಅಲ್ಲೇ ಒಳಗಡೆ ಸ್ನಾನ ಮಾಡಿದ ನೀರು ಇಲ್ಲಿ ಅದು ಪಾಸ್ ಆಗ್ತದೆ. ಇಲ್ಲಿ ಪೂರ್ತಿ ಇದು ಔಟ್. ಇಲ್ಲ, ಇಲ್ಲಿ ದೋಣಿ ತರ ಇತ್ತು ಅವಾಗ, ಮಣ್ಣು ಮುಚ್ಚಿದೆ. ಈ ಕುದುರೆಗಳಿಗೆ ಇದಕ್ಕೆ ಅವಾಗ ಅದು ಆ ಕಡೆ ಇರ್ತಿತ್ತು. ಅಲ್ಲೊಂದು ಐತೆ ಆಗಿತ್ತು. ಅದು ಬಂದದ್ದು ಇವಾಗ ಪಾತ್ರೆ ಗಿತ್ರೆ ಅದೆಲ್ಲ ತೊಳಿತಾರಲ್ವಾ, ಇಲ್ಲಿ ನೀರು ಕುಡಿಯಕಂತ ಅವಕ್ಕೆ ಮಾಡಿದ್ರು ಅಂತ. ಹರಿದು ಹೋಗೋದು ಮುಂದೆ ಮಾಡಿರ್ಲಿಲ್ಲ. ಇದು ಡೋರು, ಮತ್ತೊಂದು ಡೋರು ಮನೆಗಡೆ ಹೋಗಾಕ ಒಳಗಡೆ. ಇದು ಪಡಸಾಲಿ ಅಂತಾರೆ. ಪಡಸಾಲಿ. ಇದು ನಡು ಮ್ಯಾಗ ಕಂಬ ಇದ್ದು, ಇಲ್ಲೇ ಕಂಬ ಇದ್ದು 8 ಕಂಬ ಇದ್ವು. ಇದು ಎಲ್ಲ ಗಾರೆ ಇತ್ತು, ತುಂಬಾ ಚೆನ್ನಾಗಿತ್ತು.
ಆಯ್ತು. ಇಲ್ಲಿ ಪಡ್ಸಾಲೆ ಆದ್ಮೇಲೆ ಒಳಗೆ ಒಳಮನೆ ನಡುಮನೆ. ಈ ಕಡೆ ಒಂದು ರೂಮು, ಅದು ಒಂದು ರೂಮು, ಇಲ್ಲೊಂದು ರೂಮು, ಇಲ್ಲೊಂದು ರೂಮು. ಅದೇ ಅಲ್ಲ ರೂಮ್ ಹೇಳಕತ್ತೀನಿ ನಾನು. ರೂಮ್ಸು ಆ ಕಡೆ ಎಲ್ಲ ರೂಮ್ಸು. ಅಣ್ಣ ಸ್ವಲ್ಪ ಜಾಗ ಬಾಳಣ್ಣ. ಇದು ಏನು ತೊಟ್ಟಿ ಮನೆ ಟೈಪಾ? ಇದು ಸುಮ್ಮನೆ ಇದು ಓಪನ್ ಆಗಿರಾಕ. ನೋಡಿ ಅಲ್ಲಿ ನೀರು ಹೋಗಕ್ಕೆ ಇಲ್ಲಿದೆ ನೋಡಿ, ಆ ನೀರು ಇಲ್ಲಿ ಕಂಟಿನ್ಯೂಷನ್ ನೋಡಿ ಇಲ್ಲಿದೆ. ನನಗನ್ಸುತ್ತೆ ಇದು ಓಪನ್ ಸರ್, ಇದು ಯಾಕಂದ್ರೆ ಬಿದ್ದ ಮಳೆ ನೀರು ಇಲ್ಲಿ ಬೀಳಕ್ಕೆ ಹೋಗಕ್ಕಿದು. ಇದೇನು ರೂಮಾ ಸರ್, ಬಚ್ಚಲ್ ಮನೆನಾ ಅಥವಾ ಅಟ್ಯಾಚ್ ರೂಮಾ ಇದು? ಯಾಕಂದ್ರೆ ನೋಡ್ರೆ ಬಚ್ಚಲ್ ಮನೆ ತರ ಕಾಣಿಸ್ತದೆ. ಅದು ನೀರು ತುಂಬ್ಕೊಳಕ್ಕೆ, ಅದು ಅಂದ್ರೆ ಅಲ್ಲೇ ಬಂದು ನೀರು ಹಾಕ್ಬೇಕು ಅಂತಿಲ್ಲ, ಪಕ್ಕದಿಂದ ಬಂದು ನೀರು ಹಾಕಿದ್ರೆ ಆಗುತ್ತೆ. ಔಟ್ ಸೈಡ್ ಅಂದ್ರೆ ಮಾಡೋರು ಮನೆ ಒಳಗಡೆ ಬರುವಂಗಿಲ್ಲ, ಅಲ್ಲೇ ಹೊರಗಡೆ ನೀರು ಹಾಕೋದು ಬಂದು ಇಲ್ಲಿ ಬೀಳ್ತದೆ. ಓಹೋ, ಆಳ್ ಮಕ್ಳು ಒಳಗಡೆ ಬರಂಗಿಲ್ಲ. ಹೆಣ್ಮಕ್ಳದು ಇರ್ತಾರ, ಬರುವಂಗಿಲ್ಲ. ಓಕೆ, ಇದು ರೂಮ್ ರೀ, ಯಾವಾಗನು ರೂಮ್. ಇದ್ರ ಜೊತೆಗೆ ಏನು ಅಡಿಗೆ ಮನೆ ಇತ್ತು, ಬಚ್ಚಲ ಮಾಡ್ಕೊಂಡು ಅಡಿಗೆ ಮನೆ. ಅಡಿಗೆ ಮನೆ ಆ ಕಡೆ ಒಂದು ಬೆಡ್ರೂಮ್ ಟೈಪ್ ಅದು. ಅದು ಅಥವಾ ಡೈನಿಂಗ್ ಇರ್ಬೇಕು ಸರ್. ಸರ್ ಯಾಕಂದ್ರೆ ಇದು ಅಡಿಗೆ ಮನೆ, ಡೈನಿಂಗ್ ಇದ್ವೋ ಇಲ್ಲೋ ಯಾರಿಗೂ ಅಲ್ಲ. ಕೂತ್ ಊಟ ಮಾಡಕ್ಕೆ ಒಂದು ಜಾಗ ಬೇಕಲ್ಲ ಸರ್? ಹಿಂಗೆ ಸೊತ್ತಕ್ಕೆ ಕುಂತ್ಬಿಡುದು ಅಲ್ಲೇ. ಇಲ್ಲೇ ಕೂತ್ಕೋಬಹುದು. ನೀವು ನೀರಿನ ಕೇಳ್ರಿ. ನೀರು ತುಂಬ ಜಾಗ. ಅವತ್ತು ಎಷ್ಟು ಚೆನ್ನಾಗಿ ಬದುಕಿದೆ ನೋಡಿ ಪ್ಲಾಂಟ್ ಆಗಿ. ಇಲ್ರಿ ಇದು ಸುಮಾರು ವರ್ಷ ಇದೈತಲ್ರಿ, ಇದು ಭಾಳ ದಿನದ ಐತಿ ಅದು ಸಿಸ್ಟಮ್. ಹಾಲ ಅಂದ್ರೆ ಮನೆಯವ್ರು ಕುಂದ್ರಾಕ, ನಿಂದ್ರಾಕ, ಮಲಗಾಕ ಇದು. ಓ, ಇದು ಒಳಮನೆ, ಪೂರ್ತಿ ಒಳಮನೆ ಅಂದ್ರೆ ಇದು. ಅಂದ್ರೆ ಮನೆಯಲ್ಲೇ 3ನೇ ಲೇಯರ್, 3rd ಇಂಟೀರಿಯರ್ ಪಾರ್ಟ್ ಆಫ್ ದಿ ಹೌಸ್. ಸರ್ ಆ ಕಾಲದ ಏನಿದೆ ಸರ್ ಮರ ಇಲ್ಲಿ? ಸರ್ ಕಿಟಕಿಗಳು ಬಾಗಿಲುಗಳಿದೆ ಸರ್. ಹಾಗೆ ಇತ್ತು, ಹಾಗೆ ಇದ್ರೊಳಗೆ ಜೋಳ ತುಂಬಾ ಹಗ್ಗ. ದೀಪ ಇಡಕ್ ನೋಡಿ ಇದು ಮಾಡಿದ್ದಾರೆ ಗೂಡು, ಯಾಕಂದ್ರೆ ಎಲೆಕ್ಟ್ರಿಸಿಟಿ ಇಲ್ವಲ್ಲ ಆಗ. ಸರ್ ಅವಾಗೆಲ್ಲ ಹೀಗೆ ಇರ್ತಿತ್ತ? ಆಗಿನ ರೂಫ್ ಏನ ಇದು? ಅವಾಗಿಂದಲ್ರಿ ರೂಫ್ ಇದು, ಇತ್ತಿದ್ಲಾಗಿ ಮಾಡಿದ್ದು. ಹೌದಾ? ಮತ್ ಮೊದ್ಲೇನಿತ್ತು? ಮೊದ್ಲು ಇದೇ ಟೈಪ್ ಇತ್ತು ಅವಾಗನು. ಏನಲ್ಲಿ ಕಟ್ಟಿಗೆ ಕಾಣಿಸ್ತಾವಲ್ರಿ, ಅಂತ ಕಟ್ಟಿಗೆನ ಹಾಕೊಂಡು ಮಾಡಿದ್ರು ಅವಾಗನು. ಅದು ಸೋರಾಕತ್ತಲ್ರಿ, ಸೋರಾಕತ್ಗುಳೆ ಮಳಿ ಬಂದು ತೊಂದ್ರೆ ಆಕತ್ತು. ಮತ್ ನೆಕ್ಸ್ಟ್ ಇದನ್ನು ಮಾಡ್ಕೊಂಡ್ರ ಅವಾಗ. ಓಕೆ, ಇದು ಬಹಳ ದಿನ ಆಗಿಲ್ಲ ಇದನ್ನ ಮಾಡಿಸಿ, ಸುಮಾರು ಒಂದು 20-25 ವರ್ಷದ ಇರಬಹುದು ಇದಷ್ಟೇ. ಹಂಗಾರೆ 25 ವರ್ಷದಿಂದ ಇದೇ ತರ ಇತ್ತು ಈ ಭಾಗದಲ್ಲಿ. ಗಾಳಿ ಬೆಳಕಿಗೆ ವಾಲ್ ಸೈಜ್ ಸುಮಾರು 6 ಫೂಟ್ ಲೆಂತ್, 6 ಫೂಟಿನ ವಾಲ್ ಅದಾವ್ರಿ ಇವು. ದಪ್ಪ ಅದ್ರದ್ದು ನೋಡಿ, ವಾಲ್ ಥಿಕ್ನೆಸ್ ಎರಡು ದಪ್ಪ ಇದೆ ನೋಡಿ. ಮತ್ತೆ ಕಬ್ಬಣ ನೋಡಿ ಸರ್, ಎರಡು ದಪ್ಪ ಅವಾಗಿಂದ ಕಬ್ಬಣ. ಅಲ್ಲ ತುಂಬಾ ಇದು ಹೇಳ್ಬೇಕು ಅಂದ್ರೆ ಆರಾಮಾಗಿ ಇಲ್ಲಿ ಹೋಗ್ಬೇಕು, ಕೂತ್ಕೊಂಡ್ಬಿಡೋದು ನೋಡಿ. ಇವಾಗ ಯಾರ ಸೆಟ್ಲ್ ಆಡೋದು ಇಬ್ರು, ಹಂಗಿದೆ ಇದು. ಅವಾಗ ಕರೆಂಟ್ ಇರ್ಲಿಲ್ರಿ, ಫ್ಯಾನಿನ ಅವೈಲೇಬಲ್ ಇರ್ಲಿಲ್ಲ. ಸೊ ಅವಾಗ ಏನ್ ಮಾಡ್ತಿದ್ರು, ನೈಟು ಈ ಕಿಟಕಿ ಕಡೆ ತಲೆ ಮಾಡಿ ಮಲಗಿ ಬಿಡ್ತಿದ್ರು ಅಂತ. ಅವಾಗ ಸ್ವಲ್ಪ ತಣ್ಣಗಾಗೋದು, ಗಾಳಿ ಬರ್ಲಿ ಅಂತ ಹೇಳಿ. ಸರ್ ಇದು ಅವಾಗಿಂದ್ರಿ, ತೆಗೆದಿಲ್ಲ ಇದನ್ನ. ಓ, ಈ ರೂಫ್ ಅದೇ ಅವಾಗಿಂದ್ರಿ ಇದು. ಓ, ಇಲ್ಲಿ ಹೋಗಿದೆ ನೋಡಿ ಸರ್. ಅದೇ ಸರ್ ಮಣ್ಣು ಮೇಲ್ಗಡೆ ಮಣ್ಣಾಕಿರೋದು ಮತ್ತೆ ಇದೇ ತರ ಅಲ್ರಿ, ಅವಾಗ ಎಲ್ಲಿ ಬರಬೇಕು ಮಣ್ಣೆ. ಸರ್ ದೇವ್ರ ಮನೆ ಕಟ್ಟೆ ಈ ತರ ಮಾಡ್ತಾರೆ ನಿಮ್ ಕಡೆಯಲ್ಲಿ? ಯಾಕಂದ್ರೆ ನಿಮ್ ಮಾಡೆಲ್ ಅಲ್ಲಿ 4 ಮಾಡೆಲ್ ಇದೇ ತರ ಇದೆ. ಅಂದ್ರ ಮೊದಲ ವ್ಯತ್ಯಾಸದ ಪೂರಾ ಇಂಥವ್ರಿ ಎಲ್ಲ. ಈಗ ಬಿಡ್ರಿ ಸಪ್ರೇಟ್ ರೂಮ್ ಪಾಮ್ ಮಾಡ್ಕೊಂತಾರ. ಮೊದಲು ಎಲ್ಲಾ ಕಡೆ ಇದೇ ಸೇಮ್ ಅದು. ಎಲ್ಲಾ ಪ್ರತಿಯೊಬ್ಬರ ಮನೆಗಳು, ಹಳೆ ಮನೆಗಳು ಇದೇ ಸೇಮ್. ತಲೆ ತೆಗಿಸ್ಕೊಂಡು ಓಡಾಡ್ಬೇಕು ಇಲ್ಲಿ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ನಾಲ್ತ್ವಾಡ ಬಳಿ ಇರುವ ನಾಗಬೇನಾಳ ಎಂಬ ಗ್ರಾಮದಲ್ಲಿ ಈಗ ಶಿಥಿಲಾವಸ್ಥೆಯಲ್ಲಿರುವ, ಅದರ ಒಂದು ಕಾಲದಲ್ಲಿ ತುಂಬ ಉಚ್ಛ್ರಾಯ ಸ್ಥಿತಿಯಲ್ಲಿ ಬಹಳ ಶ್ರೀಮಂತವಾಗಿದ್ದ ಈ ವಾಡೆಯ ಒಂದು ಕಥೆ ಮತ್ತು ಒಂದು ವಾಡೆಯ ಒಂದು ದರ್ಶನ ಇದು. ಈ ರೀತಿಯ ಸಾವಿರಾರು ಕುಟುಂಬಗಳು, ಅವರ ವಂಶಸ್ಥರು, ವಾಡೆಗಳು ಕರ್ನಾಟಕದಲ್ಲಿವೆ. ಅವೆಲ್ಲವುಗಳನ್ನು ತೋರ್ಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸಾಧ್ಯದಷ್ಟು ನೀವು ನೋಡಿ. ಉಳಿದಂತೆ ದೇಶ್ಮುಖರ ಕುಟುಂಬಕ್ಕೆ, ಶಂಕರ್ ದೇಶ್ಮುಖ್ ಅವರಿಗೆ ಮತ್ತು ಅವರೆಲ್ಲ ಪರಿವಾರಕ್ಕೆ, ಶೀಲಾ ದೇಶ್ಮುಖ್ ಅವ್ರಿಗೆ ಎಲ್ಲರಿಗೂ ನಾನು ಕಲಾ ಮಾಧ್ಯಮ ವೀಕ್ಷಕರ ಪರವಾಗಿ, ಈ ಊರಿನವರು ಕೂಡ ಧನ್ಯವಾದ ಹೇಳ್ತೀನಿ, ನಿಮ್ಮ ಕುಟುಂಬದವರು ಕೂಡ ಧನ್ಯವಾದ ಹೇಳ್ತೀನಿ ಸರ್. ಧನ್ಯವಾದ. DR ಮಳಕೇಡ್ ಅಂತ ಹೇಳ್ರಿ, ದತ್ತಾತ್ರೇಯ ರೇವಪ್ಪ ಮಳಕೇಡ್ ಅಂತ ಹೇಳ್ರಿ. ನಾ ಇಲ್ಲಿ ಪ್ರಿನ್ಸಿಪಾಲ್ ಅದೇನು ರೀ PU ಕಾಲೇಜ್ ರೀ ಸರ್. ವೀರೇಶ್ವರ. ಓಕೆ, ಭಾಳ ಸಂಶೋಧನೆ ಮಾಡಿದಿರಿ ಈ ಮನೆತನಗಳ ಬಗ್ಗೆ? ಮನೆತನ ಏನಿಲ್ರಿ, ಈ ಊರ ಬಗ್ಗೆ ಮಾಡಿದ್ದೀನಿ ರೀ. ನಾನು ಒಂದು ಥಿಸಿಸ್ ರೆಡಿ ಮಾಡಿದ್ದೀನಿ KUDಗೆ ರೀ. ಅದು ಕರ್ನಾಟಕ ಯೂನಿವರ್ಸಿಟಿಗೆ. ಅದು ಮಾಡೋ ಹೊತ್ನ್ಯಾಗ ಅವ್ರದ್ದೊಂದು ಸ್ವಲ್ಪ ತೊಗೊಂಡಿನಿ ಸರ್. ನಂದು 8ನೇ ಶತಮಾನದಿಂದ 13ನೇ ಶತಮಾನ ಕ್ಲೋಸ್ ಆಕೈತ್ರಿ ಸರ್. ಅದು ಶಾಸನಗಳ ಮ್ಯಾಗ ರೀ, ಅದು ರೀ ಶಾಸನಗಳ ಮೇಲೆ ಸಂಶೋಧನೆ. ಹ್ಞೂ ರೀ, ಅದು ಕ್ಲೋಸ್ ಆಗ್ತದಲ್ರಿ. ಆದ್ರೂ ಒಂದು ಸ್ವಲ್ಪ ಅದು ಭಾಳ ಚಿಕ್ಕದು ಇರೋದ್ರಿಂದ ಸ್ವಲ್ಪ ರಾಜಕೀಯ ವಿದ್ಯಮಾನ ಅಂತೇಳಿ ಪೇಶ್ವೆಯವರ ಆಡಳಿತ ಹಿಡ್ಕೊಂಡು, ಈ ಕಡೆ ರಾಸ್ತೆಯವರ ಆಡಳಿತ ಮತ್ತು ನಾಡಗೌಡರ ಆಡಳಿತ, ದೇಶ್ಮುಖರ ಆಡಳಿತ, ಅದ್ರ ಜೊತೆಗೆ ಇದು ರೀ ಇವ್ರು ಬರ್ತಾರೆ
ಫಡ್ನವೀಸ್ ಅಂತ ಬರ್ತಾರೆ, ಮಹಾರಾಷ್ಟ್ರದ ಫಡ್ನವೀಸ್. ಫಡ್ನವೀಸ್ ಅಂದ್ರೆ ಅವರು ಮುಖ್ಯಮಂತ್ರಿನೇ ಇದ್ರಲ್ಲ ಇಂತ ದೇವೇಂದ್ರ ಫಡ್ನವೀಸ್. ಫಡ್ನವೀಸ್ ಅಂತೇಳಿ ಅವರು ದೇಶಮುಖರ ಸರಿಜೋಡಿಯಾಗಿ ಆಳ್ವಿಕೆ ಮಾಡಿದವ್ರಿ ಅವರು. ಹೌದಾ? ಅದ್ರ ಬಗ್ಗೆ ನನಗೆ ಅಷ್ಟು ಇದು ಇಲ್ಲ, ನನಗೆ ಎಷ್ಟು ಇದು ಅದ ಅಷ್ಟು ನಾ ಹೇಳ್ತೀನಿ. ನನ್ನ ಕಣ್ಣು ಆಪರೇಷನ್ ಆಗಿ ಒಂದು 4 ದಿನ ಐತ್ರಿ ಅಷ್ಟೇ. ಅಯ್ಯೋ ಹೌದಾ ಸರ್? ಕ್ಷಮಿಸಿ ಸರ್. ಅಯ್ಯೋ ಬನ್ನಿ ಪಾಪ ಸರ್. ಆಲೂರೊಳಗೆ ಬಿಜಾಪುರದೊಳಗೆ ಒಂದು ಮ್ಯೂಸಿಯಮ್ನೊಳಗೆ 40 ಶಾಸನ ಅಂತ ಐತ್ರಿ ಸರ್. ಅದು ಬಿಜಾಪುರ ಮ್ಯೂಸಿಯಮ್ನೊಳಗೆ ಅದು ಆ ಶಾಸನದೊಳಗೆ 4 ಪುರುಷೇಶ್ವರ ಮತ್ತು ಕಲಿದೇವರ ದೇವಸ್ಥಾನಗಳಿದ್ದು, ಪುರುಷೇಶ್ವರ ಮತ್ತು ತ್ರಿಪುರೇಶ್ವರ ಅಂತಕ್ಕಂಥ ದೇವಸ್ಥಾನಕ್ಕೆ ಸುಮಾರು 100 ಎಕರೆಗಟ್ಟಲೆ ಜಮೀನಿತ್ತು ರೀ. ಅದಕ್ಕೆ ಕ್ಷೇತ್ರವಾಸಿಗಳಿಗೆ ಬರ್ತಕ್ಕಂಥವ್ರಿಗೆ ಪ್ರಸಾದ ಇತ್ತು. ಅದ್ರ ಜೊತೆಗೆ ಅಲ್ಲಿ ಇದು ಅಂತಾರಲ್ರಿ, ಪರಿಚಾರಿಕರು ಅಂತಿರ್ತಾರೆ ರೀ, ದಾಸಿಯರು ಅಂತಿರ್ತಾರೆ. ದಾಸಿಯರು ಅಂತಂದ್ರೆ ಅವರಿಗೆ ಸುಳೆಯರು ಅಂಥೇಳಿನೂ ಕರಿತಿರ್ತಾರೆ ಒಂದು ಇದರೊಳಗೆ. ಅದ್ರೊಳಗೆ ಕಂಬ ಸುಳೆಯರು, ರಂಗ ಸುಳೆಯರು, ಭೋಗ ಸುಳೆಯರು ಅಂತ ಬರ್ತಿರ್ತಾರೆ. ಇಲ್ಲೇ 4 ಒಬ್ಬರು ಇವ್ರದ್ದು ನಾಡಗೌಡ್ರ ಮನೆತನದೊಳಗೆ ಒಂದು ಶಾಸನ ಐತ್ರಿ, ಅವ್ರ ಮನೆ ಮ್ಯಾಗ ಐತ್ರಿ. ಅದು ಇಲ್ಲ, ಈಗ ತೆಗ್ದಾರ್ರಿ. ಅದರೊಳಗೆ ಹೇಳ್ತದ್ರಿ, 4 ಕಲಿದೇವರ ದೇವಸ್ಥಾನಕ್ಕೆ ಸುಮಾರು 24 ಮಂದಿ ದಾಸಿಯರನ್ನು, ಸುಳೆಯರನ್ನು ಬಿಟ್ಟಿದ್ದು. ಅದಕ್ಕೆ ಗಣಿಕೆಯರತ್ತು ಬರ್ತಾರೆ, ನರ್ತನ ಮಾಡುವವರು ಒಬ್ಬರು ಬೇರೆ, ಅದಕ್ಕೆ ಪರಿಚಾರಿಕೆ ಮಾಡೋರು ಬೇರೆ, ಕಸ ಹೊಡೆಯೋರು ಬೇರೆ, ಅವರೆಲ್ಲ ಇದ್ದರು. ಅವರಿಗೆಲ್ಲ ಬಂಗಾರ ಮತ್ತು ಅಲ್ಲಿ ಗಾಣಿಗರಿಗೆ ನಂದಾದೇವಿಗಾಗಿ ಹಣ ದಾನ ಮಾಡ್ಲಿಕ್ಕೆ ಅವ್ರಿಗೆ ಎಷ್ಟೋ ಹೊಲಗಳನ್ನು ಉಂಬಳಿಯಾಗಿ ಕೊಟ್ಟಿದ್ದು. ಇವೆಲ್ಲ ಅದಾವ್ರಿ. ಆದ್ರೆ ಅವು ಎಲ್ಲಿ ಅದಾವ ಗೊತ್ತಿಲ್ಲ. ಅವೆಲ್ಲ ಶಾಸನದಲ್ಲಿ ಅದಾವು. ಅದು ದಾಖಲೆಗಳದಾವ. ಅದು ಅದ ಅನ್ನೋದು ಸೂರ್ಯನಷ್ಟೇ ಸತ್ಯ. ಅವು ಎಲ್ಲ ಇದ್ದು ಅತ್ತ. ಆದ್ರೆ ಅವು ಯಾವುವು ಇವತ್ತು ನಮ್ಗೆ ಕಾಣಂಗಿಲ್ಲ ಅವು. ಮತ್ತು ಇನ್ನೊಂದು ಕಲಿದೇವರ ಗುಡಿಗೆ ಭಾಳ ಅದ್ರ ಶಾಸನದ ಬಗ್ಗೆ ನಾ ದೇಶಮುಖರ ಮನೆತನದೊಳಗೆ ಇತ್ತು ರೀ. ಅದು ನನ್ನ ಥಿಸಿಸ್ನೊಳಗೂ ಅದನ್ನು ಉಲ್ಲೇಖ ಮಾಡೀನಿ ರೀ. ಅದನ್ನು ಇದು ಹಿಂಗಿತ್ತು ಹಿಂಗೆ ಅಂತ ಹೇಳ್ರಿ. ಮತ್ತು ಮೇಲಾಗಿ ಇಲ್ಲಿ ಸುಮಾರು ಎಲ್ಲ ಆಳ್ವಿಕೆಗಳು ಅದಾವ್ರಿ. ಇವತ್ತು ಎಲ್ಲ ಆಳ್ವಿಕೆ ಮನೆತನಗಳೂ ಇವತ್ತು ಈ ಊರಾಗ ಸಿಗ್ತಾವೆ ಇಲ್ಲಿ. ಇಲ್ಲಿ ನಾಡಗೌಡ್ರ ತಾಳ್ಯಾರ ರೀ, ಅವ್ರ ಮನೆತನೂ ಇನ್ನೂ ಅದ. ದೇಶಮುಖರು ಅಂತ ಅದಾರ, ಅವ್ರ ಮನೆತನೂ ಇನ್ನೂ ಅದಾರ. ಅವ್ರು ಇನ್ನು ಫಡ್ನವೀಸ್ ಅಂತ ಇದ್ರಿ. ಅವ್ರು ಈಗ ನಾ ಬಂದ ಮೇಲೆ ಈಗ ಒಂದು 6-7 ವರ್ಷದಿಂದ ಅವರು ಇಲ್ಲಿಂದ ಹೋಗ್ಯಾರ, ಅವ್ರು ಬೆಂಗ್ಳೂರಿಗೆ ಹೋಗ್ಯಾರ. ಇವರೆಲ್ಲನೂ ಈ ಭಾಗದೊಳಗೆ ಆಳ್ವಿಕೆ ಮಾಡಿದವ್ರಿ. ಅವರು ಸುಮಾರು ಇಲ್ಲಿ ದೇಶಮುಖರು ನಾಗಬೇನಾಳದವ್ರು ಮೂಲತಃ. ಅವರು ನಾಗಬೇನಾಳದಿಂದ ತಾಳಿಕೋಟೆ ರಾಸ್ತೆಯವರು ಇಲ್ಲಿ ತಾಳಿಕೋಟೆ ಇದ್ದಿದ್ದಾಗ ಅವರನ್ನು ನೇಮಿಸ್ತಾರೆ ಇವರು. ನಾಗಬೇನಾಳ ಅಂತೇಳಿ ಇಲ್ಲೊಂದು ಸುಮಾರು 4 ಕಿಲೋಮೀಟ್ರ್ ಮ್ಯಾಗ ಒಂದು ಹಳ್ಳಿ ಐತ್ರಿ ಸರ್. ಇಲ್ಲಿ ಆ ಹಳ್ಳಿ ಒಳಗೆ ಮೂಲವಾಗಿ ದೇಶಮುಖರು ಆ ಊರಾಗಿ ಇದ್ದವರು. ಅವ್ರಿಗೆ ಏನು ಮಾಡಿದರೆ, ಆನಂದರಾವ್ ರಾಸ್ತೆ ಇತ್ತು ಬರ್ತಾನೆ ರೀ ತಾಳಿಕೋಟೆ ಭಾಗದೊಳಗೆ. ಅವರು ತಾಳಿಕೋಟೆ ಭಾಗವನ್ನು ಆಳ್ತಕ್ಕಂಥವ್ರು. ಅವರು ಮರಾಠಿಗರಿ. ಅವರು ಮರಾಠರ ದಾಳಿಗಳು ಪದೇ ಆಗ್ತಿರ್ತೈತ್ರಿ ಇಲ್ಲಿ. ಅದನ್ನು ಎಲ್ಲ ಅದರ ಟ್ಯಾಕ್ಸ್ ಬರ್ಲಕ್ಕೆ ತಾಳಿಕೋಟೆ ಭಾಗನ ಅವ ಇಟ್ಕೊಂಡಿದ್ದವ. ತಾಳಿಕೋಟೆ ಸೆಂಟ್ರ್ ಅವ ಆ ಭಾಗದೊಳಗೆ ಆಳ್ವಿಕೆ ಮಾಡವ. ಅವನ ಕೆಳಗೆ ಇವೆಲ್ಲ ನೋಡ್ಕೋತಿದ್ನಲ್ರಿ. ಅವನು ಏನು ಮಾಡ್ದ, ದೇಶಮುಖರನ್ನು ತಮ್ಮ ಇದ್ರೊಳಗೆ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದ್ರಿ. ಇವರು ತಮ್ಮ ಕೆಲಸ ಮಾಡ್ಲಿಕ್ಕಂತೇಳಿ ಇವ್ರ ಜೊತೆಗೆ. ಇದಕ್ಕಿಂತ ಮೊದಲು ಅವ್ರು ನಾಡಗೌಡ್ರ ತಿರ್ತಿದ್ರಿ. ನಾಡಗೌಡರು ಅವ್ರಿಗೆ ಬ್ರಿಟಿಷರು ದಸ್ತಗಿರಿ ಮಾಡ್ತಾರೆ. ಅವ್ರಿಗೆ ಕೆಲವೊಂದು ದೇಶದ್ರೋಹದ ಕೆಲಸ ಮಾಡಿದ್ರು ಇವರು. ಇವರು ದೇಶಕ್ಕಾಗಿ ನಾಡಗೌಡರು ಇವರೆಲ್ಲ ಮಾಡಿದ್ರಿಂದ ದೇಶದ್ರೋಹದ ಕೇಸ್ ಹಾಕಿ ಬ್ರಿಟಿಷರು ನಮ್ಮ ಮ್ಯಾಗ ಇವರು ವಿರುದ್ಧ ಮಾಡ್ತಾರೆ, ನಮ್ಮ ಕಂಪ್ನಿ ಸರ್ಕಾರಕ್ಕೆ ಅಂತೇಳಿ ಅವರನ್ನು ತೆಗೆದು ಅವ್ರದಿಂದ ಸುಮಾರು 4,000 ಎಕರೆ ಜಮೀನನ್ನು ಕಸ್ಕೊಂಡು ದೇಶಮುಖರಿಗೆ ಕೊಡ್ತಾರೆ ಅವರು. ದೇಶಮುಖರು ಅವಾಗ ಇವರು ಏನು ಮಾಡ್ತಾರೆ, ಅವಾಗ ಇವ್ರು ಇರ್ತಾರೆ ನೋಡ್ರಿ, ಯಾರು ಫಡ್ನವೀಸ್ ಅಂತ ಬರ್ತಾರೆ. ಫಡ್ನವೀಸ್ ಅಂದ್ರೆ ಅವರಿಗೆ ಪಡ್ನೇಶಿ ಅಂತಲೂ ಕರೀತಾರೆ ಈ ಊರಾಗ ರೀ. ಫಡ್ನವೀಸ ಅವನ ಆಳ್ವಿಕೆಗೆ ಒಳಪಟ್ಟಾಗ ಅವ ಇಲ್ಲಿದು ಸುಂಕ ನಾ ತೊಗೋತೀನಿ ಅಂತ ಅವ ಬಂದಿರ್ತಾನಲ್ರಿ. ದೇಶಮುಖರು ಅವ್ರಿಗೆ ಸರಿಯಾಗಿ ಸುಂಕ ಕೊಡಲಿಲ್ಲ ಅಂಥೇಳಿ ಫಡ್ನವೀಸರು ಅಂತೇಳಿ ತಗೊಂಡು ಬರ್ತಾರೆ. ಅವರು ತಮ್ಮ ಮಂದಿಗೆ ಇಟ್ಕೊಂಡು ಬರ್ತಾರೆ. ಅವರು ಎಲ್ಲಿಯವ್ರು ಅಂತಂದ್ರೆ ಕೊಂಕಣ ಅಂತ ಬರ್ತೈತ್ರಿ ಇಲ್ಲೊಂದು. ಅಲ್ಲಿ ಗೋವಾದ ಹತ್ರ ಕೊಂಕಣದಿಂದ ಅವರು ಗ್ವಾಲಿಯರ್ ಹೋಳ್ಕರ್ನ ಬಲ್ಲಿ ಪೂಜಾ ಮಾಡೋರು ಇರ್ತಾರೆ. 50 ರಾವ್ ಇರ್ತಾನೆ ಅವ್ರ ಬಲ್ಲಿ ಪೂಜಾ ಮಾಡೋರು. ಅವರು ಇವರನ್ನು ಕಳಿಸ್ತಾರೆ ಇಲ್ಲಿಗೆ. ಮತ್ತು ದೇಶಮುಖರದೊಳಗೆ 1901 ಅವ್ರೊಳಗೆ ಮತ್ತು 400 ಎಕರೆ ಸುಲ್ತಾನ್ಪುರದೊಳಗೆ ಅಂತೇಳಿ ಮತ್ತು 400 ಎಕರೆ ಜಮೀನು ಅವರಿಗೆ ಕೊಡಿಸ್ತಾರೆ ಅವರು. ಹೀಗೆಲ್ಲ ಆಗಿ ರಾಜಕೀಯ ಸ್ಥಿತ್ಯಂತರಗಳು ಅದು ಇದು ಅಂತೇಳಿ ಅದೇನು ಗೊತ್ತಿರಲಾರ್ದಂಗೆ ಮಾಡ್ಯಾರಿ. ದೇಶಮುಖರದ ಸಂಪೂರ್ಣ ಇತಿಹಾಸ ಬೇಕಾಗಿತ್ತಂದ್ರೆ ಆಲ್ಮೇಲ್ ಅಂತೇಳಿ ಒಂದು ಬರ್ತದೆ ಸಿಂದಗಿ ತಾಲೂಕದೊಳಗೆ. ಆಲ್ಮೇಲ್ ಅದಕ್ಕೆ ಮೊದಲು ಎಳೆಮೇಲೆ ಅಂತ ಕರಿತಿದ್ರು. ಅಲ್ಲಿ
ಶಿವಲಿಂಗರಾವ್ ದೇಶ್ಮುಖ್ ರಾವ್ ಬಹದ್ದೂರ್ ಅಂತ ಹೇಳ್ರಿ, ಅವರು PG ಹಳಕಟ್ಟಿ ಅವ್ರ ಸಮಕಾಲೀನ ರೀ. ಅವರು ಅವ್ರಿಗೂ ರಾವ್ ಬಹದ್ದೂರ್ ಬ್ರಿಟಿಷ್ ಸರ್ಕಾರ ಕೊಟ್ಟಿತ್ತು. ಅವರು ತಮ್ಮ ಇಂಗ್ಲೀಷ್ನೊಳಗೆ ಬಯೋಗ್ರಫಿ ಬರ್ದಾರೆ ಅವರು. ಅದರೊಳಗೆ ಎಲ್ಲ ದೇಶ್ಮುಖ್ರದ್ದು ಏನು ಅನ್ನೋದು ಎಲ್ಲನೂ ಸಿಗ್ತೈತ್ರಿ. ಆದ್ರೆ ಅದು ಚಚಡಿ ದೇಸಾಯಿ ಅವ್ರ ಮನ್ಯಾಗ ಐತ್ರಿ. ಅದು ಎಲ್ಲಿ ಅಂದ್ರೆ ಬೆಳಗಾವಿ ಜಿಲ್ಲಾದಾಗ ರೀ. ಅಲ್ಲಿ ಬೆಳಗಾವಿ ಜಿಲ್ಲಾದಾಗ ಒಂದು ಚಚಡಿ ಅಂತ ಬರ್ತದೆ. ಚಚಡಿ ದೇಸಾಯಿ ಅವ್ರ ಮನೆಯೊಳಗೆ ಅದು ಎಲ್ಲ ದೇಶ್ಮುಖರು ಅಲ್ಲಿ ತಮ್ಮ ಇತಿಹಾಸ ಒಯ್ದಿಟ್ಟಾರಿ. ಒಬ್ಬ ಸಿದ್ಧಲಿಂಗ ದೇಸಾಯಿ ಅಂತೇಳಿ ಕನ್ನಡದೊಳಗೆ ಅನುವಾದ ಮಾಡ್ಯಾನ್ರಿ. ದೇಶ್ಮುಖ್ರಂದ್ರೆ ಯಾರು, ಚೌರಾತ್ ಹಕ್ಕುಗಳು ಅಂತೇಳಿ 27 ಮನೆ ಗಾದಿ ಮಾಲೀಕತ್ವ ವಾರಸುದಾರರು ಯಾರ್ರಿ, ನಮ್ಮ ದೇಶ್ಮುಖರು, ಜಗದೇವರಾವ್ ದೇಶ್ಮುಖರು. ಅವ್ರ ತಂದೆಯವರು ಸಂಗನಬಸಪ್ಪ ದೇಶ್ಮುಖರು. ಸಂಗನಬಸಪ್ಪ ದೇಶ್ಮುಖರಿಗೆ ಶಿವಲಿಂಗರಾವ್ ದೇಶ್ಮುಖರ ಮಗಳಿಗೆ ಕೊಟ್ಟಿರ್ತದೆ ರೀ, ಕಾಶಿಬಾಯಿ ನಾಯ್ಕಿಗೆ. ಕಾಶಿಬಾಯಿ ಅವರು ಈ ಮಗು ಮತ್ತು 2 ಹೆಣ್ಮಕ್ಳ ಬಿಟ್ಟು ಅವ್ರು ಆಗಲಿ ತೀರ್ಕೊಂಡಾಗ ಸಂಪೂರ್ಣ ಜಗದೇವರಾವ್ ದೇಶ್ಮುಖರ ಜವಾಬ್ದಾರಿ ಅವ್ರ ಆಲ್ಮೇಲೆ ಶಿವಲಿಂಗರಾವ್ ದೇಶ್ಮುಖರೇ ವಹಿಸ್ಕೊಂಡಿರ್ತಾರೆ. ಅದು ನಾ ಎಷ್ಟನೇ ಇಸ್ವಿಯಾಗ ವಹಿಸ್ಕೊಂಡೆ. ಅವ್ರ ಮದುವೆ ಎಂದಾಯಿತು, ಅವರು ಅಪ್ರಾಪ್ತ ವಯಸ್ಕರಾಗಿದ್ದರು. ಅವಾಗ ಕಲೆಕ್ಟ್ರ್ ಯಾರಿದ್ದರು, ಇದರದ ಆಸ್ತಿ ನೋಡ್ಕೊಳ್ಳಿಕ್ಕೆ ಏನೇನಾಯಿತು, ಅವ್ರ ವಿವಾಹ ಇನ್ನೂ ಬಾಲ್ಯ ವಿವಾಹ ಆಗ್ಲಿಕ್ಕೆ ಬರ್ಲಾರ್ದಂಗೆ ಇನ್ನೂ ಎಷ್ಟು ದಿನ ಕಡಿಮೆ ಇತ್ತು, ಹೀಗೆಲ್ಲ ಆಟೋಮೆಟಿಕ್ ಟೈಮ್ ವೇಳೆ ಎಲ್ಲನೂ ಹೇಳ್ಯಾರ ಅವರು. ಅದನ್ನು ನಾವು ಸ್ವಲ್ಪ ನೋಡಿದ್ರೆ ಸರಿ ಆಗ್ತೈತ್ರಿ. ಆದ್ರೆ ಅದು ನನಗೆ ಈಗ ಅವೈಲೇಬಲ್ ಇಲ್ಲರಿ ಸರ್. ನನಗೆ ಸಿಕ್ಕ ತಕ್ಷಣ ತಮ್ಮ ನಂಬರ್ಗೆ ಎಲ್ಲನೂ ಕಳಿಸಂದ್ರೆ ಕಳಿಸ್ತೇನೆ ರೀ. ಅಂದ್ರೆ ಈಗ ಈ ದೇಶಮುಖರು ಇದಾರಲ್ಲ ಇಲ್ಲಿ, ಹ್ಞೂ ರೀ. ಇವರ ಮೂಲ ಪುರುಷ ಯಾರು ಇಲ್ಲಿಗೆ? ನಾಲ್ಕವಾಡ ದೇಶಮುಖರು ವಂಶಾವಳಿ ಪ್ರಕಾರ ತಂದ್ರಿ. ಮೊದಲು ಮೂಲ ಪುರುಷ ಸಂಗನಬಸಪ್ಪ ಅಂತ ಹೇಳಿ, ಸಂಗನಬಸಪ್ಪ ಅಂತ ಹೇಳ್ರಿ. ಅವ್ರ ಮಗ ರಾಮಪ್ಪ ಅಂತ ಹೇಳ್ರಿ. ಅವ್ರ ಮಗ ನಾನಾಸ, ಅವ್ರ ಮಗ ಬಸಪ್ಪ ಅಂತ ಹೇಳ್ರಿ. ಆ ಬಸಪ್ಪಗೆ 2 ಮಕ್ಕಳು ಸರ್, ಸಂಗಪ್ಪ ಮತ್ತು ಶಿವಪ್ಪ ಅಂತ ಹೇಳ್ರಿ. ಅವಾಗ ಸಂಗಪ್ಪನ ವಂಶ ಮುಂದುವರ್ಕೋತ ಬರ್ತದ್ರಿ. ಆ ಸಂಗಪ್ಪನ ಮಗನೇ ಮತ್ತೆ ಸಂಗನ ಬಸಪ್ಪ ರೀ. ಅದ್ರೊಳಗೆ ದೊಡ್ಡ ಬಸಪ್ಪ, ಸಣ್ಣ ಬಸಪ್ಪ, ನಾನಾ, ರಾಮಪ್ಪ ಅಂತ ಹೇಳಿ 4 ಮಕ್ಕಳು ರೀ. ಅದ್ರೊಳಗೆ ದೊಡ್ಡ ಬಸಪ್ಪನ ಮಗ ಒಬ್ಬ ಸಂಗಪ್ಪ ಅಂತ ಹೇಳ್ರಿ. ಸಂಗಪ್ಪನ ಮಗನೇ ಜಗದೇವ ಮಲ್ಲಪ್ಪ ಅಂತ ಹೇಳ್ರಿ. ಜಗದೇವ ಮಲ್ಲಪ್ಪನ ಮಗನೇ ದೊಡ್ಡ ಬಸಪ್ಪ. ದೊಡ್ಡ ಬಸಪ್ಪನ ಮಗ ಬಸಲಿಂಗಪ್ಪ ಅಂತ ಹೇಳ್ರಿ. ಬಸಲಿಂಗಪ್ಪನ ಮಗ ಸಂಗನ ಬಸಪ್ಪ. ಸಂಗನ ಬಸಪ್ಪನ ಮಗ ಬಾಳಾಸಾಹೇಬ್ ಅಂತ ಹೇಳ್ರಿ. ಬಾಳಾಸಾಹೇಬನ ಮಗ ಜಗದೇವ ಮಲ್ಲಪ್ಪ. ಆ ಜಗದೇವ ಮಲ್ಲಪ್ಪಗೆ 2 ಮಕ್ಕಳು ರೀ, ಸಂಗನ ಬಸಪ್ಪ ಮತ್ತು ಪವಾಡ ಬಸಪ್ಪ ಅಂತ ಹೇಳಿ. ಸಂಗನ ಬಸಪ್ಪನ ಮಕ್ಕಳು ಬಸಲಿಂಗಪ್ಪ, ಅವನ ಮಗ ಸಂಗಪ್ಪ, ಅವನ ಮಗ ಮತ್ತು ಬಸಲಿಂಗಪ್ಪ. ಆ ಬಸಲಿಂಗಪ್ಪ ಅವ್ರಿಗೆ 2 ಮಕ್ಕಳು, ಸಂಗನ ಬಸಪ್ಪ ಮತ್ತು ಅಪ್ಪ ಸಾಹೇಬ್. ಅವರು ದತ್ತಕ್ಕೆ ಹೋಗ್ಯಾರ್ರಿ ಅವರು. ಆದ್ರೆ ಇಲ್ಲಿ ಸಂಗನ ಬಸಪ್ಪನ ಪತ್ನಿ ಕಾಶಿಬಾಯಿ ಅಂತ ಹೇಳ್ರಿ. ಇವರು ಆಲ್ಮೇಲೆ ಶಿವಲಿಂಗರಾವ್ ದೇಶ್ಮುಖರ ಮಗಳ್ರಿ ಅವರು. ಇವ್ರಿಗೆ ಜಗದೇವರಾವ್ ಇವ್ರ ಮಗಳು ಉಮಾದೇವಿ ಅಂತ ಹೇಳ್ರಿ. ಇವರು ಚಚಡಿ ದೇಸಾಯಿ ಅವ್ರ ಮಗಳ್ರಿ ಇವರು. ಉಮಾದೇವಿ? ಹಾಂ, ಉಮಾದೇವಿ ಅನ್ನೋವ್ರಿ. ಈ ಆಲ್ಮೇಲೆ ಶಿವಲಿಂಗರಾವ್ ದೇಶ್ಮುಖರು ಬೆಳಗಾವಿಗೆ ಹೋಗಾಗ ಅವ್ರ ಮನ್ಯಾಗ ಇರ್ತಿದ್ರು. ಇವರು ಆಗಿನ ಕಾಲಕ್ಕೆ ಬಾಂಬೆ ಯೂನಿವರ್ಸಿಟಿಯಿಂದ ಇಂಗ್ಲೀಷ್ನೊಳಗೆ ಪದವಿ ಪಡೆದವ್ರಿ ಉಮಾದೇವಿ ಅವರು. ಹಾಂ, ಆಗ ಯಾರು ಇಂಗ್ಲೀಷ್ ಇರಲಾರ್ದಂಥ ಒಂದು ಸಂದರ್ಭದೊಳಗೆ ಅಲ್ಲಿ ಬಹುದೊಡ್ಡ ಪಾಂಡಿತ್ಯ, ಇಂಗ್ಲೀಷ್ನೊಳಗೆ ಪಾಂಡಿತ್ಯ ಪಡೆದವರು ಅವರು ಉಮಾದೇವಿ ಮೊದಲನೇ ಪತ್ನಿ ವಾಡೆಯವ್ರಿ ಅವ್ರಿ. ಅವ್ರಿಗೆ ಮತ್ತು ಈ ಜಗದೇವರಾವ್ ಮತ್ತು ಅವರ ಉಮಾದೇವಿ ಅವ್ರ ಮಕ್ಕಳು 2 ರೀ, ಶೀಲಪ್ರಭಾ ಮತ್ತು ಜಯಶ್ರೀ ಅಂತ ಹೇಳ್ರಿ. ಇವರು ಬೇರೆ ಮದುವೆಯಾಗಿ ತಮ್ಮ ಯಜಮಾನ್ರ ಮನೆಯೊಳಗೆ, ಗಂಡನ ಮನೆಯೊಳಗೆ ಅದಾರ್ರಿ. ಇವ್ರ 2ನೇ ಪತ್ನಿ ವಿಮಲಾಬಾಯಿ, ಇವ್ರು ತೀರ್ಕೊಂಡ ಮೇಲೆ ಮಾಡ್ಕೊಂಡ್ರಿ. ಸೊ ಚಚಡಿ ವಾಡೆಯ ಉಮಾದೇವ್ರು ತೀರ್ಕೋತಾರೆ. ಓ, ಅಲ್ಲಿರೋ ಫೋಟೋ ಅವ್ರದ್ದು. ತೀರ್ಕೊಂಡ ಮೇಲೆ 2ನೇ ಪತ್ನಿ ವಿಮಲಾಬಾಯಿ ದೇಶ್ಮುಖರು ರೀ, ಸಚಿವರಾಗಿದ್ರು. ಅವ್ರ ಮಗಳು ನಂದಿನಿ. ಗಂಡ ಸಂತಾನ ಇಲ್ರಿ ಇವರಿಗೆ. 3, ಅವ್ರಿಗೆ ಒಬ್ಬಕ್ಕೆ 2, ಮೊದಲನೇದವ್ರಿಗೆ 2 ಹೆಣ್ಮಕ್ಳು, 2ನೇದವ್ರಿಗೆ 1 ಹೆಣ್ಮಗು. ಓಕೆ, ಅಂದ್ರೆ ಈಗ ಈ ವಂಶಕ್ಕೆ ಉಳಿದಿರೋದು ಬರೀ ಹೆಣ್ಮಕ್ಳೇ ರೀ. ಇವರು ಇಲ್ಲಿ ಮಹಾರಾಷ್ಟ್ರದೊಳಗೆ ಇರ್ತಾರೋ, ಇವರು ಎಲ್ಲೋ ಅಮೇರಿಕಕ್ಕೆ ಎಲ್ಲೋ ಇವರು ಇದ್ರಲ್ರಿ, ಯಾರು ಅವರು BB ಶಿವಪ್ಪ ಅಂತೇಳಿ BJP ಅವರು ಇವ್ರು ಇದ್ದಾರಲ್ಲ, ಅವ್ರ ಮನೆಗೇನ ಕೊಟ್ಟಾರ ಅಂತ ಹೇಳಿ ಇದು ಐತ್ರಿ. ನಮಗೆ ಇವ್ರದ್ದು ಸಿಕ್ಕಂಗೆ, ಉಮಾದೇವಿಯವ್ರದ್ದು ಸಿಕ್ಕಂಗೆ ವಿಮಲಾಬಾಯಿ ದೇಶ್ಮುಖರವ್ರದ್ದು ಏನೂ ಸಿಗ್ತಾ ಇಲ್ಲ ರೀ. ವಿಮಲಾಬಾಯಿ ಅವ್ರು ಯಾರ ಮನೆಯವರು? ವಿಮಲಾಬಾಯಿ ಅವ್ರು ಗದಗ್ನೇವ್ರು ಅಂತ್ರಿ. ಇವರು ಗದಗ ಅಣ್ಣಿಗೇರಿ ಏನೋ ಹಿಂಗೆ ಬರ್ತೈತ್ರಿ ಅಲ್ಲೇ ರೀ. ಅಷ್ಟು ಇದು ಇಲ್ರಿ. ನಿಖರವಾಗಿ ಇವ್ರದ್ದು ಎಲ್ಲಾನು ಬರೆದಿಟ್ಟು ಬಿಟ್ಟಾರಿ ಸರ್ ಅವರು. ಉಮಾದೇವ್ರದ್ದು ರೈಟಿಂಗ್ ಇದೆ ಎಲ್ಲ ರೈಟಿಂಗ್ನಾಗ ಡಾಕ್ಯುಮೆಂಟ್ ಎಷ್ಟು ಯಾವ ಟೈಮ್ಗೆ ಮದುವೆ, ಆಕೆ ಅವ್ರ ಡೇಟ್ ಆಫ್ ಬರ್ತ್ ಏನು, ಅವ್ರು ಯಾವ ವಿಷಯದ ಬಗ್ಗೆ ಮುಗಿಸಿದ್ರು, ಅವರು
ಆಂಗ್ಲ ವಿಷಯವನ್ನು ತನ್ನ ಸ್ವಂತ ಮಾತೃಭಾಷೆನಂಗೆ ಹೆಂಗೆ ಮಾತಾಡ್ತಿದ್ರು, ಇಲ್ಲಿ ಯಾರು ಕರೆಕ್ಟ್ರ್ ಇದ್ರು, ಮೈತ್ರಿಣಿಯವ್ರು ಬಂದರು, ದರ್ಬಾರ್ ಏನು ಮಾಡಿದ್ರು ಎಲ್ಲನೂ ಬರೆದಿಟ್ಟಾರೆ ಸರ್ ಅದ್ರೊಳಗೆ. ಎಲ್ಲ ರೆಕಾರ್ಡ್ಸ್ ಐತೆ. ಆದರೆ ಇವ್ರದ್ದು ಸ್ವಲ್ಪ ಸಿಗ್ತಾ ಇಲ್ರಿ. ಅವ್ರದ್ದು ಸ್ವಲ್ಪ ಇವ್ರದ್ದು ಸಿಕ್ಕರು ಭಾಳ ಚೆನ್ನಾಗಿ ಅನಿಸ್ತಿತ್ತು ರೀ. ನಾವು ಒಂದು ಸಾಹಿತ್ಯ ಪರಿಷತ್ತದ್ದು ಒಂದು ಬಿಜಾಪುರದಿಂದ ಒಂದು ಪುಸ್ತಕ ಯಾರೇ ಮಾಡಿದ್ರೆ ಇಲ್ಲಿ ಅವ್ರ ಲೇಖನಗಳನ್ನು ಕೊಡಬೇಕಂತ ಮಾಡಿದ್ದೇವ್ರಿ ಸರ್. ಹಾಗಾದ್ರೆ ಈ ದೇಶಮುಖರು ಇದಾರಲ್ಲ, ಇವರು ಸಾಮಂತ ಪಾಳೆಗಾರರ? ಸಾಮಂತ ಪಾಳೆಗಾರರ ಅನ್ನುವಂಗೆ ಇದಾರೆ ಸರ್ ಅವರು. ಮೂಲ ಇಲ್ಲಿ ಈ 4 ವಾರ್ಡ್ ಪ್ರದೇಶ ಇವ್ರಿಗೆ ಚೌರಾತ್ ಹಳ್ಳಿಗಳತ್ತಾರೆ. ಚೌರಾತ್ ಅಂದ್ರೆ 27 ಹಳ್ಳಿಗಳು. 27 ಹಳ್ಳಿಗಳ ಗಾದಿ ಮಾಲೀಕತ್ವದ ಒಡೆಯರ್ ಇವ್ರು. ಗಾದಿ ಮಾಲೀಕತ್ವ ಅಂದ್ರೆ 27 ಹಳ್ಳಿಗಳ ಟ್ಯಾಕ್ಸ್ ಕರ ಸಂಗ್ರಹ ಮಾಡಿ ಭಾಗ ಇಟ್ಕೊಂಡು ಒಂದು ಭಾಗ 10 10 ದಶ ಅಂತಂದ್ರೆ ದಶಮುಖಿ ಅಂದ್ರೆ 10 1/10 ಅಂಶದಾಗ ಇಟ್ಕೊಂಡು ತಾವು ಒಂದನ್ನು ಇಟ್ಕೊಂಡು ಅವರಿಗೆ 9 ಅವ್ರಿಗೆ ಕೊಡಬೇಕು, ತಮ್ಮ ಮೇಲಿನವ್ರಿಗೆ. ಅವ ಇಟ್ಕೊಂಡು ಬೇರೆದವ್ರಿಗೆ. ಈಗ ನಾಡಗೌಡರು ಅವ್ರಿಗೆ ಚೌತಾಯಿ ಅಂತ ಕರೀತಾರೆ. 14 ಅಂಶ 1/4 ಮಾಲೀಕರು ಅವರು. ಇವ್ರು 1/10 ಅಂಶ ಮಾಲೀಕರು ಇವರು ದೇಶಮುಖರು. ನಾಡಗೌಡರು ಹೆಚ್ಚು ಪಾಲ್ರಿ. ಅವ್ರು ಮೊದಲು ಇದ್ದವ್ರಿ ಅವ್ರು. ಇಲ್ಲಿ ಹೆಸರೇ ಸೂಚಿಸುವಂಗ ನಾಡ ಗಾವುಂಡನ್ ನಾಡಗೌಡ, ಗ್ರಾಮದ ಮುಖಂಡ ನಾವನ್ ಗಾವುಂಡನ್ ಇಟ್ ಮೀನ್ಸ್ ಗೌಡ, ಊರ್ ಗೌಡ ಅಂತ ಕರಿತೀವಲ್ರಿ. ಅದೇ ನಾಡಗಾವುಂಡನ್ ಅಂತಂದ್ರೆ ಇದು ಅಚ್ಚಗನ್ನಡದ ಶಬ್ದ ರೀ. ಇದು ಗಾವುಂಡ, ಅದೇ ಗೌಡ ಆಗಿದ್ರಿ. ಅದೇ ಗಾವುಂಡ ರೀ. ಗಾವುಂಡ ಕನ್ನಡದ ಈ ಪ್ರದೇಶದೊಳಗೆ ನಾಡಗೌಡ ಅಂತ ಕರಿತೀವಲ್ರಿ, ಅದೇ ಇದು ಆಗಿದ್ದು. ಈ ನಾಡಗೌಡ್ರನವ್ರು ಮೂಲತಃ ಕನ್ನಡ ಶಬ್ದ. ಇದು ದೇಶಮುಖ್ ಅನ್ನೋದು ಮರಾಠಿ ಶಬ್ದ ರೀ. ಇದು ದೇಶಮುಖ್ ಅನ್ನೋದು ದಶಮುಖಿ ಅಂತ ಹೇಳ್ರಿ. ಇವ್ರಿಗೂ 12ನೇ ಶತಮಾನದಿಂದ ಕೊಲ್ಲಾಪುರ ಶಾಸನದೊಳಗೆ ಬರ್ತೈತ್ರಿ. ಅದು ಸೇವಕ ಮಾನ್ಯತೆ ದೇಶಮುಖ ಅಂತ ಹೇಳಿ ಬರ್ತೈತ್ರಿ ಇದು. ಆದ್ರೆ ಇವ್ರದ್ದು ಇದು ಇದ್ದೊಟ್ಟು ನಾಡಗೌಡರು ಸ್ವಲ್ಪ ಅವ್ರದ್ದು ಇತಿಹಾಸ ಸ್ವಲ್ಪ ಸುದೀರ್ಘ ಐತ್ರಿ. ನಂತರ ಇವರು ಪಾಳೆಗಾರರಾಗಿ ಅವ್ರದ್ದು ಇವ್ರ ಮೇಲೆ ಒಬ್ಬೊಬ್ರು ಬಂದರ್ರಿ. ಈ ನಾಡಗೌಡರು ಭಾಗದೊಳಗೆ ಅರ್ಧ ಹಂಚಿಕೊಟ್ರು, ದೇಶಮುಖರಿಗೆ ಹಂಚಿಕೊಟ್ರು. ಮತ್ತು ದೇಶಮುಖರದೊಂದು ಸ್ವಲ್ಪ ಕಸ್ಕೊಂಡು 400 ಎಕರೆ ಜಮೀನು ಫಡ್ನವೀಸಕ್ಕೆ ಕೊಟ್ಟರು. ಫಡ್ನವೀಸನ ಕೆಳಗೆ ದೇಶಪಾಂಡೆ ಅಂತ ಬರ್ತಾನೆ, ಅವ್ನ ಕೆಳಗೆ ದಸರ ದೇಶಪಾಂಡೆ ಅಂತ ಬರ್ತಾನೆ, ಅವ್ನ ಕೆಳಗೆ ವಾಲಿಕರ್ ಅಂತ ಬರ್ತಾನೆ. ಹಿಂಗೆ ಬರ್ಕೋತ ಹೋಗ್ತಿರ್ಲಿ. 1884 ನಂತರ 1901 ಇವರು ದೇಶಮುಖರು ತಂದೆಯವ್ರು ಇದ್ದರು. ಈ ರಾಸ್ತೆಯವ್ರ ಕುದುರೆ ಪಾಗ ಇಲ್ಲಿ ರಾಸ್ತೆಯವ್ರ ಅವ್ರ ಮನಿನೇ ರೀ ಸದ್ಯ. ಈಗ ದೇಶಮುಖರು ವಾಡೆ ಐತಲ್ರಿ, ಅಲ್ರಿ 4 ತೋಟದಾಗ ಇದ್ದಿದ್ದು. ತಾಳಿಕೋಟಿ ರಾಸ್ತೆಯವರ ಮನೆ ಅವ್ರಿಗೆ ಉಂಬಳಿಯಾಗಿ ಕೊಟ್ಟಿರ್ತಾರೆ. ಅದು ಕಟ್ಟಿದ್ದಲ್ರಿ ಇದು. ಅದಕ್ಕೆ ಅದೆಲ್ಲ ಬಿದ್ದು ಹೋಗಿದ್ದನ್ನ ದೇಶಮುಖರ ಅಜ್ಜ ಅಂದ್ರೆ ತಾಯಿ ಅಪ್ಪ, ನಮ್ಮ ಜಗದೇವರಾವ್ ದೇಶಮುಖರ ತಾಯಿ ಅಪ್ಪ ಶಿವಲಿಂಗರಾವ್ ದೇಶಮುಖ್ ಅವ್ರು ಅದನ್ನು ಸ್ವಲ್ಪ ಮಾರ್ಪಾಡು ಮಾಡ್ತಾರೆ, ಅದಕ್ಕೆ ಜೀರ್ಣೋದ್ಧಾರ ಮಾಡ್ತಾರೆ. ಅದಕ್ಕೆ ನಾಗಬೇನಾಳದೊಳಗೆ ಅದೊಂದು ಒಂದು 7 ಸುತ್ತಿನ ಕೋಟೆ ಇವತ್ತಿನ ತನೂ ಐತ್ರಿ ಅಲ್ಲಿ ಆ ಊರಾಗ. ಅಲ್ಲಿ ಇವ್ರದೊಂದು ಮನಿತಾನ ರೀ. ಅದು ಅಗ್ನಿಶಿಲೆ ಒಳಗೆ ಅದು ಕೋಟೆ ರೆಡಿ ಮಾಡ್ಯಾರ. ಅದು ದೂರದಿಂದ ವೈರಿಗಳಿಗೆ ನಮ್ಗೆ ಕಾಣಬಾರ್ದು ಅಂತೇಳಿ ಅದು ಅಂಥ ಬಯಲಾಗೆ ಮಾಡಿದ್ರು ಒಂದು ಮಣ್ಣಿನ ಒಡ್ಡು ಕಂಡಂಗೆ ಕಾಣಿಸ್ತದೆ ಸುತ್ತ, ವೈರಿಗಳಿಂದ ರಕ್ಷಣೆ ಆಗ್ಲಿಕ್ಕೆ. ಮತ್ತು ನೀರು ಯಾವ ಬರಲಾರ್ದಂಗೆ ಒಳಗತ್ತೇಳಿ ಭಾಳ ವಿನ್ಯಾಸದಿಂದ ಆ ಕೋಟೆ ಕಟ್ಸ್ಯಾರಿ. ಆದ್ರೆ ಅಲ್ಲಿ ಆ ಊರೊಳಗೆ ದೇಶಮುಖರು ಮನಿತನದವ್ರು ಇದ್ದರು. ಅಲ್ಲಿ ಬರೋದಕ್ಕಿಂತ ಮೊದಲು ಸಂಗನಬಸಪ್ಪ ದೇಶಮುಖರವ್ರ ತಂದೆಯವರು ಅಲ್ಲಿದ್ದರು. ಅವ್ರು ಒಕ್ಕಲ್ತನ ಒಂದಿಷ್ಟು ಉಂಬಳಿ ಹೊಲ ಗಿಲ ಇರ್ತಾವಲ್ರಿ, ಅವರು ಎಲ್ಲ ನೋಡ್ಕೋತಿದ್ರು. ಹೌದಾ? ಮತ್ತು ಈ ಮನೆಯಲ್ಲಿ ಒಡೆಯಲ್ಲಿ ಒಂದು ಫೋಟೋ ಇದೆ, ಅವ್ರು ಸೈನಿಕರ ಥರ ಅಥವಾ ಸೇನಾಧಿಪತಿಗಳ ಥರ ಕತ್ತಿ ಹಿಡಿದಿರೋದು. ಮತ್ತು ಅವಾಗ ಹಾಗೆ ಇತ್ತಲ್ರಿ. ಏನಿತ್ತು ಅಂದ್ರೆ ಕಿತ್ತೂರು ಚೆನ್ನಮ್ಮ ಅವಳ ಕಾಲಕ್ಕೆ ಇವೆಲ್ಲ ಸಂಸ್ಥಾನಗಳು ಇದ್ವಲ್ರಿ. ಅವಾಗ ರಾಸ್ತೆಯವ್ರದ್ದು ಇವ್ರದ್ದು ಎಲ್ಲ ಇದು ಅವಾಗೇ ಇವೆಲ್ಲ ಇದ್ದಿದ್ದು. ತಾಳಿಕೋಟಿ ತನ ಟಿಪ್ಪು ಸುಲ್ತಾನ್ ತಾಳಿಕೋಟಿ ಬಂದು ಬಾಗಲಕೋಟೆ ತನ ಬಂದು ಬಾಗಲಕೋಟೆ ಒಳಗಿನ ಎಲ್ಲ ವ್ಯವಸ್ಥೆಯನ್ನು ಸವಣೂರದ ನವಾಬು ಕೊಡ್ತಾನವ, ಇಲ್ಲಿ ವ್ಯವಸ್ಥೆಯನ್ನು ನೀ ತಗೋರಿ ಅಂತ ಹೇಳಿ ಹಂಗೆ ವಹಿಸಿ ಹೋಗ್ತಾನೆ. ಅವೆಲ್ಲ ರಾಜಕೀಯ ಸ್ಥಿತ್ಯಂತರಗಳು ಹೆಂಗಿರ್ತಾವತ್ತಂದ್ರೆ ಇವ ಬಂದಾನಂದ್ರೆ ಅವನ ಕಡೆಗೆ ಜೈ ಅಂದಾನ ಅನ್ನೋದು ಅವನಿಗೆ ತೆಗೆದು ಇವನಿಗೆ ಮಾಡ್ಕೋತ ಹೋಗಿಬಿಟ್ಟಾರ ಅವರೆಲ್ಲ.
ಇವತ್ತು ನಾ ಅದೀನಿ ಅಂದ್ರೆ ನನ್ನ ಉಸ್ತುವಾರಿ ನನ್ನ ಮಾತು ಕೇಳೋ ಇವ ಅದಾನ ಇವನಿಗೆ ಮಾಡೋಣ ಅಂತೇಳಿ. ಆ ಗ್ವಾಲಿಯರ್ ಹುಳ್ಕರ್ ಹೈಬತ್ರಾವ್ ಅಂತ ಹೇಳಿ ಬರ್ತಾರೆ ಅವರು. ಗ್ವಾಲಿಯರ್ ಹುಳ್ಕರ್ ಅಂತ ಬರ್ತಾರೆ ರೀ. ಆ ಹುಳ್ಕರ್ನ ಮನ್ಯಾಗ ಪೂಜಾ ಮಾಡವ, ಈ ಪೂಜಾ ಮಾಡೋರು ಇಲ್ಲಿ ಬಂದು ಫಡ್ನವೀಸ್ ಅಂತೇಳಿ ದೇಶ್ಮುಖರ ರೊಕ್ಕ ಲೆಕ್ಕಪತ್ರಗಳನ್ನು ನೋಡ್ಲಿಕ್ಕೆ ಬಂದುಬಿಡ್ತಾರೆ ಅವರು. ಸರಿಯಾಗಿ ಇವರು ಒಂದೊಂದು ಸಲ ಭಾಳ ಮಳೆ ಆಗ್ಯದ, ಮಳೆನೇ ಆಗಿಲ್ಲ ಅಂತೇಳಿ ಇಲ್ಲಿದೆಲ್ಲ ಟ್ಯಾಕ್ಸ್ ಅವರಿಗೆ ತಲುಪಲಾರ್ದಂಗೆ ಆದ ತಕ್ಷಣ ಇವ್ರು ಹಿಂಗೆ ಹೇಳ್ತಾರೆ ಬಾ ಅಂತೇಳಿ ಅವ್ರನ್ನ ನೇಮಿಸ್ತಾರೆ. ಚೇಂಜ್ ಅಲ್ರಿ, ಇವ್ರದ್ರಾಗ ಸ್ವಲ್ಪ ಆಸ್ತಿ ತೊಗೊಂಡು ಅವ್ರಿಗೆ ಕೊಡೋದು. ಅವ್ರು ಇಲ್ಲಿ ಇರ್ತಾರ, ಅವ್ರಿಗೊಂದು ಮನಿ, ಅವ್ರಿಗೆಲ್ಲ ಇದೆಲ್ಲ ಕೊಡೋದ್ರಿ. ಅವ್ರ ಕೆಲಸ ಏನೋ ದೇಶಮುಖರದು ಅಥವಾ ಇತರ ಇವ್ರದ್ದು ಹಳ್ಳಿ ಗಾದಿ ಮಾಲೀಕರುಗಳದೇನಂದ್ರೆ ಕರ ವಸೂಲಿ ಮಾಡಿ ತಾವೊಂದು ಭಾಗ ಇಟ್ಕೊಂಡು ಉಳಿದ ಹೆಚ್ಚು ಭಾಗ ಮೇಲ್ನವ್ರಿಗೆ ಕೊಡೋದು. ಮತ್ತು ಅವರು ಒಂದಿಷ್ಟು ಇದಕ್ಕೆ ವಿನಿಯೋಗ ಮಾಡ್ಲಿಕ್ಕೆ, ಇಲ್ಲಿ ರೈತರಿಗೆ ಅದಕ್ಕೆ ಏನಾದ್ರು ವಿನಿಯೋಗ ಮಾಡ್ಲಿಕ್ಕೆ ಅವರು ಒಂದು ಸ್ವಲ್ಪ ಅದರೊಳಗೆ ಹಣದೊಳಗೆ ಕೊಡ್ತಿದ್ರು ಇವರಿಗೆಲ್ಲ. ಬ್ರಿಟಿಷರ ಆಳ್ವಿಕೆಯನ್ನು ಅದನ್ನು ಜನರಿಗೆ ತಲುಪಿಸ್ತಕ್ಕಂಥದ್ದು ಸರಿಯಾಗಿ ಅದನ್ನು ಅಲ್ಲಿ ಬರ್ತಕ್ಕಂಥದ್ದು ಒಳಗೆ ತಲುಪ್ತಿರಂಗೆ ಇಲ್ಲ ಒಬ್ಬೊಬ್ರಿಗೆ ಅವು ಅದನ್ನು ಸರಿಯಾಗಿ ತಲುಪಿಸ್ಲಿಕ್ಕೆ ಈ ಎರಡರ ನಡ್ಬರ್ಕ ಈ ಸಂಧಿ ಕಾಲದೊಳಗೆ ಹತ್ತಾರಲ್ರಿ ಅಲ್ಲಿ ಅವರು ಮತ್ತು ಈ ಸ್ಥಳೀಯ ಇವರು ಎರಡರ ನಡ್ಬರ್ಕ ಕೊಂಡಿಯಾಗಿ ದೇಶ್ಮುಖರು ಕೆಲಸ ಮಾಡ್ತಕ್ಕಂಥವ್ರು. ಸೊ ಸೇಮ್ ಫ್ಯಾಮಿಲಿ ಇವ್ರದ್ದು? ಎಲ್ಲ ಒಂದೇ ರೀ, ಎಲ್ಲರೂ ಒಂದೇ ರೀ. ಆಟ ಯಾರೇ ದೇಶ್ಮುಖ್ ಅಂತಿದ್ರು ಅವ್ರಿಗೊಂದು ಪರ್ಯಾಯ ಮತ್ತೊಂದು ಅವರಿಗೆ ಇದು ಅಂತೇನಿಲ್ಲ. ಅವರಿಗೆ ದೇಶ್ಮುಖರು ಅದಾರ ಅಂತಂದ್ರೆ ಅವ್ರಿಗೆ ಇದು ಬಂದೇ ಬಿಡ್ತಿತ್ತು. ಅದು ಅವ್ರು ಕೂಡ ಇರ್ತಕ್ಕಂಥ ವಾಲಿಕಾರರು, ಅವ್ರು ಕೂಡ ಸೇನೆ ಅನ್ನಂಗೆ ಇರ್ತಿತ್ತಲ್ರಿ, ಅದನ್ನು ಕಾಯ್ಲಿಕ್ಕೆ ಪಹರೆ ಅವರು ಎಲ್ಲ ಅಂತೇಳಿ ಅದೆಲ್ಲನೂ ಅವ್ರು ಕೂಡ ಇರ್ತಕ್ಕಂಥದ್ದೇ. ಸುಮಾರು ಅದು ಇತ್ತೀತ್ಲಾಗಿದ್ದೆ ರೀ. ಅದು ಇದು ಹೊಸದೇ ಅದ. ಅದು ಕುದುರೆ ಪಾಗತ್ತಿತ್ತು ರೀ. ಅದು ತಾಳಿಕೋಟೆ ರಾಸ್ತೆ ಅವ್ರದ್ದು. ಅದು ಕುದುರೆಗಳನ್ನು ಇಲ್ಲಿ ಇದು ಮಾಡ್ತಿದ್ರು. ಮತ್ತು ಈ ಊರು ಭಾಳಷ್ಟು ಮಂದಿ ಕೊಳ್ಳೆ ಹೊಡೆದ್ರು. ಒಮ್ಮ ಸುರ್ಪುರ ನಾಯಕ ಅದನಲ್ರಿ, ವೆಂಕಟಪ್ಪ ನಾಯಕ, ಅವರೆಲ್ಲ ಬಂದು ಇಲ್ಲೆಲ್ಲ ತುಡುಗು ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು ದಾಖಲೆಗಳೂ ಅದಾವೆ. ಅದ ಅಲ್ಲಿಗೊಂದು ಅಗಿಶತ್ ಹೇಡಿಗಿಶತ್ ಬರ್ದಾರೆ. ಹೇಡಿ ಅಂತೇಳಿ ಅಗಶಿ ಮೇಲೆ ಬರೆದು ಇಲ್ಲೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ಯಾರ ಅಂಥೇಳಿ ಇತಿಹಾಸಗಳೂ ಐತ್ರಿ. ಅದು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.